ಎಲ್ಲರಿಗೂ ನಮಸ್ಕಾರ. ಭರತ್ ಗೌಡ ಕ್ಲಾಸಸ್‌ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ, ಎಲ್ಲರೂ ಕೇಳ್ತಾ ಇದ್ರಿ ಮೆಂಟಲ್ ಎಬಿಲಿಟಿ ಕ್ಲಾಸಸ್ ಅನ್ನ ಯಾಕೆ ತಗೋತಾ ಇಲ್ಲ ಈ ಒಂದು ಚಾನೆಲ್‌ನಲ್ಲಿ ಅಂತ. ಸೊ, ಯೆಸ್ ಐ ವಾಂಟೆಡ್ ಟು ಕಾನ್ಸಂಟ್ರೇಟ್ ಆನ್ ವಿಲೇಜ್ ಅಕೌಂಟೆಂಟ್. ಸೊ, ವಿಲೇಜ್ ಅಕೌಂಟೆಂಟ್ ಅಲ್ಲಿ ಕಮ್ಯುನಿಕೇಷನ್ ಪೇಪರ್ ಇರೋದ್ರಿಂದ ಸೊ, ಇಂಗ್ಲಿಷ್‌ಗೆ ನಾನು ಬಹಳಷ್ಟು ಒತ್ತನ್ನ ಕೊಡ್ತಾ ಇದ್ದೆ. ಬಟ್ ಈ ಒಂದು ಸಂಡೇ ಪಿಸಿ ಎಕ್ಸಾಮ್ ಇರೋದ್ರಿಂದ ಸೊ, ಪಿಸಿ ಎಕ್ಸಾಮ್ಸ್‌ಗೆ ಬೇಕಾಗಿರುವಂತಹ ಮೆಂಟಲ್ ಎಬಿಲಿಟಿ ಕ್ವೆಷನ್ಸ್ ಅನ್ನ ವೆರಿ ಇಂಪಾರ್ಟೆಂಟ್ ಕ್ವೆಷನ್ಸ್ ಅನ್ನ ನಾನು ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇರ್ತೀನಿ. ಸೊ, ಎಲ್ಲೂ ಹೋಗಬೇಡಿ. ಸೊ, ಈ ಒಂದು ಮೆಂಟಲ್ ಎಬಿಲಿಟಿಯನ್ನ ವಿಡಿಯೋವನ್ನ ನೋಡ್ದಿರಾ ನೀವು ಎಕ್ಸಾಮ್ ಅನ್ನ ತಗೋಬೇಡಿ. ಯಾಕಂತಂದ್ರೆ ಕೆಇಎ ಅವರು ಕೊಡ್ತಾ ಇರುವಂತಹ ಪ್ಯಾಟರ್ನ್ ಬಹಳ ವಿಚಿತ್ರವಾಗಿದೆ. ಎಲ್ಲಿಂದ ಎಲ್ಲಿಗೆ ಬರ್ತಿದೆ ಕ್ವೆಷನ್ಸ್ ಅನ್ನುವಂಥದ್ದು ಊಹೆಗೆ ನಿಲುಕದ್ದು. ಸೊ, ನಾವು ಗೆಸ್ಸೇ ಮಾಡಕ್ಕಾಗ್ತಿಲ್ಲ. ಯಾವ ಕಡೆಯಿಂದ ಬರ್ತಿದೆ ಕ್ವೆಷನ್ನು, ಎಲ್ಲಿಂದ ತೆಗಿತಾ ಇದ್ದಾರೆ ಕೆಇಎ ಅವರು ಅಂತ. ಓಕೆ. ಸೊ, ಯುಪಿಎಸ್ಸಿಯ ಮಿನಿ ವರ್ಷನ್ ಆಗ್ಬಿಟ್ಟಿದ್ದಾರೆ. ಬಟ್ ಅವ್ರು ಯಾವ್ದ್ರಲ್ಲಿ ಆಟ ಆಡಕ್ಕಾಗಲ್ಲಪ್ಪ ಅಂತಂದ್ರೆ ಮೆಂಟಲ್ ಎಬಿಲಿಟಿಯಲ್ಲಿ ಆಟ ಆಡಕ್ಕಾಗಲ್ಲ. ಯಾಕಂದ್ರೆ ಮೆಂಟಲ್ ಎಬಿಲಿಟಿ ಅನ್ನುವಂಥದ್ದು ಬಹಳ ಸುಲಭವಾಗಿ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಹಾಗೆ ಸ್ವಲ್ಪ ಕಾನ್ಸೆಪ್ಚುಯಲ್ ಕ್ಲಾರಿಟಿ ಇತ್ತು ಅಂತಂದ್ರೆ, ನೀವು ಖಂಡಿತವಾಗ್ಲೂ ಮೆಂಟಲ್ ಎಬಿಲಿಟಿಯಲ್ಲಿ ನಿಮ್ಮ ಎಡ್ಜ್ ಅನ್ನ ಪಡ್ಕೋಬಹುದು. ಸೊ, ಈ ಒಂದು ಮ್ಯಾರಥಾನ್ ಸೆಷನ್ ಅಲ್ಲಿ ನಾನು ನಿಮ್ಗೆ ಎಚ್-ವೈ-ಟಿ ಟಾಪಿಕ್ಸ್ ಒಂದು 10 ರಿಂದ 15 ಎಚ್-ವೈ-ಟಿ ಟಾಪಿಕ್ಸ್ ಗಳನ್ನ ಬೇಗ, ಬೇಗ, ಬೇಗ ರಿವೈಸ್ ಮಾಡ್ತೀನಿ. ಓಕೆ. ಸೊ, ಕೆಲವೊಂದು ಈಗ ಫಾರ್ ಎಕ್ಸಾಂಪಲ್ ಕೆಲವೊಂದು ಎಚ್-ವೈ-ಟಿ ಟಾಪಿಕ್ಸ್ ಇದಾವೆ. ಕೆಲವೊಂದು ಎಚ್-ವೈ-ಟಿ ಟಾಪಿಕ್ಸ್ ಅನ್ನ ನೋಡಿ. ಸೊ, ಹಾಗೆ ನಾನು ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ ನಿಮ್ಮ ಪ್ರೀತಿಯ ಭರತ್ ಗೌಡ. ಸೊ, ನಂದು ಸೆಲೆಕ್ಷನ್ ಆಗಿದೆ. ಹಾಗಾಗಿ ನಾನು ನಿಮ್ಮ ಸೆಲೆಕ್ಷನ್ ಅನ್ನು ಕೂಡ ಗ್ಯಾರಂಟಿ ಮಾಡ್ತೀನಿ ಅಂತ ಹೇಳ್ತಾ, ಈ ಒಂದು ಕ್ಲಾಸನ್ನ ಕಂಟಿನ್ಯೂ ಓಕೆ. ಸೊ, ಲಿಸ್ಟ್ ಆಫ್ ಟುಡೇಸ್ ಎಚ್-ವೈ-ಟಿ ಇವತ್ತಿನ ಎಚ್-ವೈ-ಟಿ ಯಾವ್ಯಾವ್ದನ್ನ ನಾವು ಇಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇದೀವಿ ಈ ಒಂದು ವಿಡಿಯೋದಲ್ಲಿ ಅಂತಂದ್ರೆ, ಪರ್ಸೆಂಟೇಜ್, ಪ್ರಾಫಿಟ್ ಅಂಡ್ ಲಾಸ್, ರೇಷಿಯೋ ಮತ್ತು ಪ್ರಪೋರ್ಷನ್ ಮತ್ತು ಎಲ್‌ಸಿಎಂ ಅನುಪಾತಗಳು, ಲಾಭ ನಷ್ಟ, ಪರ್ಸೆಂಟೇಜ್ ಅಂದ್ರೆ ಶೇಕಡವಾರು, ಎಲ್‌ಸಿಎಂ ಮತ್ತು ಎಚ್‌ಸಿಎಫ್, ಲಾಸಾಹ ಮತ್ತು ಮಾಸಾಹ. ಓಕೆ. ಸೊ, ಎಲ್‌ಸಿಎಂ ಮತ್ತು ಎಚ್‌ಸಿಎಫ್ ಅನ್ನುವಂತಹ ಟಾಪಿಕ್ಸ್‌ಗಳು ಬಹಳ ವೆರಿ, ವೆರಿ ಇಂಪಾರ್ಟೆಂಟ್. ಪ್ರತಿಯೊಂದು ಎಕ್ಸಾಮ್ಸ್‌ನಲ್ಲಿ ಕೆಎ ನಡೆಸುವಂತಹ ಪ್ರತಿಯೊಂದು ಎಕ್ಸಾಮ್‌ನಲ್ಲಿ ನಿಮ್ಗೆ ಇಲ್ಲಿಂದ ಪ್ರಶ್ನೆಗಳು ಬಂದೇ ಬರ್ತವೆ. ಯಾವ ರೀತಿ ಪ್ರಶ್ನೆಗಳು ಬರ್ತಿದ್ದಾವೆ, ಸ್ವಲ್ಪ ಕೆಲವೊಂದು ಪಿ-ವೈ-ಕ್ಯೂಗಳನ್ನ ನಾನು ಅನಲೈಸ್ ಮಾಡಿದಾಗ ಶೇಕಡವಾರು ಅಂದ್ರೆ ಪರ್ಸೆಂಟೇಜ್ ಅಲ್ಲಿ ಕೆಲವೊಂದು ಪ್ರಾಬ್ಲಮ್ಸ್‌ಗಳು ಬಹಳ, ಬಹಳ ರಿಪೀಟ್ ಆಗ್ತಾ ಇದೆ. ಹಾಗಾದ್ರೆ ಯಾವ ಪ್ರಾಬ್ಲಮ್‌ಗಳು ರಿಪೀಟ್ ಆಗ್ತಾ ಇದೆ ಸರ್? ಫಾರ್ ಎಕ್ಸಾಂಪಲ್ ನೋಡಿ, ವಾಟ್ ಈಸ್ ಸ್ವಲ್ಪ ಬೇಸಿಕ್ಸ್ ಇಂದ ಕಲ್ತ್ಕೊಳ್ಳೋಣ. ಸೊ, ನಾನಿಲ್ಲಿ ಏನ್ ಮಾಡ್ತಾ ಇರ್ತೀನಿ, ಬೇಸಿಕ್ ಇಂದ ಅಡ್ವಾನ್ಸ್‌ವರೆಗೂ ಹಂಗೇ ಡಿಫಿಕಲ್ಟಿಯನ್ನ ಜಾಸ್ತಿ ಮಾಡ್ತಾ ಇರ್ತೀನಿ. ಸೊ, ಫಸ್ಟ್ ಕ್ವೆಷನ್ನೇ ನಿಮ್ಗೆ ಡಿಫಿಕಲ್ಟ್ ಕೊಟ್ಬಿಟ್ರೆ, ಏನಪ್ಪಾ ಇದು ಮಾಡಕ್ಕೆ ಬರ್ತಿಲ್ಲ ಅಂತ ಡಿಮೋಟಿವೇಟ್ ಆಗ್ಬಿಡ್ತೀರಾ. ಹಾಗಾಗಿ ಚಿಕ್ಕದ್ರಿಂದ ನಾನು ದೊಡ್ಡದಕ್ಕೆ ಹೋಗ್ತಾ ಇರ್ತೀನಿ. 25% ಆಫ್ 480 ಅಂತ ಹೇಗೆ ಕಂಡುಹಿಡಿಯೋದು? ಸೊ, ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಮೆಂಟಲ್ ಎಬಿಲಿಟಿ ಅನ್ನುವಂಥದ್ದು ಭಾಷೆಯ ಮೇಲೆ ಅವಲಂಬಿತವಾಗಿರುತ್ತೆ. ಸೊ, ಇಂಗ್ಲಿಷಲ್ಲಿ ಕೊಟ್ಟಿರ್ತಾರೆ ಅಥವಾ ಕನ್ನಡದಲ್ಲಿ ಕೊಟ್ಟಿರ್ತಾರೆ. ಇದನ್ನ ನಾವು ಮೆಂಟಲ್ ಎಬಿಲಿಟಿಗೆ, ಮ್ಯಾಥ್ಸ್‌ಗೆ ಕನ್ವರ್ಟ್ ಮಾಡ್ಕೋಬೇಕಾಗುತ್ತೆ. ಸೊ, 25% ಅಂದ್ರೆ ಏನು ಸರ್? ಪರ್ಸೆಂಟ್ ಅಂದ್ರೆ ಪ್ರತಿ 100ಕ್ಕೆ ಅಂತ ಅರ್ಥ ಅಲ್ವಾ? ಸೊ, ಪರ್ಸೆಂಟ್ ಅಂತ ಅಂದ್ರೆ ಪ್ರತಿ 100ಕ್ಕೆ ಅಂತ ಅರ್ಥ. ಸೊ, 25% ಅಂದ್ರೆ ಏನರ್ಥ? 25 ಎಷ್ಟಕ್ಕೆ? 100ಕ್ಕೆ ಅಂತ ಅರ್ಥ. ಸೊ, ಇಲ್ಲಿ ಪರ್ಸೆಂಟೇಜ್ ಅಂದ್ರೆ ಡಿವೈಡೆಡ್ ಬೈ 100 ಅಂತ ಬರ್ಕಂತೀನಿ. ಸೊ, 25% ಅನ್ನ ನಾನು ಹೇಗೆ ಬರಿತೀನಿ ಸರ್? 25/100 ಅಂತ ಬರಿತೀನಿ. ಆಫ್ ಅಂತ ಇದೆ. ಆಫ್ ಅಂದ್ರೆ ಇಂಟು 480 ಅಂತ ಬರ್ಕೋತೀನಿ. 1 25 ಒಂದ್ಲಿ 25 ನಾಲ್ಕಲಿ 100, 4 ಒಂದ್ಲಿ 4, 4 ಒನ್ಸ್ 4, ಒನ್ಸ್ 4, 4 ಟೂಸ್ 80. ಸೊ, 120 ನಿಮ್ಮ ಸರಿಯಾದ ಉತ್ತರ ಆಗತ್ತೆ. ಸೊ, ಕಷ್ಟನಾ ಇದು? ಸರ್, ಇನ್ನೊಂದು ಟ್ರಿಕ್ಕು ಸರ್. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಮೆಂಟಲ್ ಎಬಿಲಿಟಿಯನ್ನ ಕಾಮನ್ ಸೆನ್ಸ್ ಅಲ್ಲಿ ಬಳಸಬೇಕು ಅಂತ. ಸರ್, 25% ಅಂದ್ರೆ ಎಷ್ಟು ಸರ್? ಕಾಲ್ ಭಾಗ ಅಂತ ಅರ್ಥ ಅಲ್ವೇನಪ್ಪಾ? 50% ಅಂದ್ರೆ ಅರ್ಧ. 25% ಅಂದ್ರೆ ಕಾಲ್ ಭಾಗ. 480ಕ್ಕೆ ಅರ್ಧ ಎಷ್ಟು? 240. 240ಕ್ಕೆ ಅರ್ಧ ಎಷ್ಟು? 120. ಸೊ, ನಿಮ್ಗೆ ಕಾಲ್ ಭಾಗ ಸಿಕ್ತು. 480ಕ್ಕೆ ಕಾಲ್ ಭಾಗ 120. ಅರ್ಧದಲ್ಲಿ ಅರ್ಧ ಅಲ್ವಾ ಕಾಲ್ ಭಾಗ ಅಂದ್ರೆ? ಸೊ, ಅರ್ಧದಲ್ಲಿ 240ರಲ್ಲಿ ಅರ್ಧ 120. ಸೊ, ಈಸಿಯಾಗಿ ಕಾಮನ್ ಸೆನ್ಸ್ ಮೆಥಡ್ ಅಲ್ಲೂ ಕೂಡ ನೀವು ಇದನ್ನ ಸಾಲ್ವ್ ಮಾಡ್ಬೋದು. ಸೊ, ಮುಂದಿನ ಪ್ರಶ್ನೆಯನ್ನ ನೋಡಿ. 30% ಆಫ್ ಅ ನಂಬರ್ ಇಸ್ 72. ಫೈಂಡ್ ದಿ ನಂಬರ್ ಅಂತ ಕೇಳ್ತಾ ಇದ್ದಾರೆ. ಅಂದ್ರೆ ನನಗೆ 30% ಮಾತ್ರ ಗೊತ್ತು. 100% ಎಷ್ಟು ಅಂತ ಕಂಡುಹಿಡಿಬೇಕು. ಸೊ, ನಾವು ಯಾವಾಗ್ಲೂ ಪರ್ಸೆಂಟೇಜ್ ಅಲ್ಲಿ ನೆನ್ಪಿಟ್ಕೊಳ್ಳಿ. ಪೂರ್ತಿ ಸಂಖ್ಯೆಯನ್ನ 100% ಅನ್ಕೊಂತೀನಿ. ನಾನು ಪೂರ್ತಿ ಎಫರ್ಟ್ಸ್ ಹಾಕಿದ್ರೆ ಐ ಆಮ್ ಪುಟ್ಟಿಂಗ್ 100% ಎಫರ್ಟ್ಸ್ ಅಂತ ಹೇಳ್ತೀನಲ್ವಾ? ಸೊ, 100% ಎಫರ್ಟ್ಸ್ ಅನ್ನ ಹಾಕ್ತಾ ಇದ್ದೀನಿ ಅಂತ ಹೇಳ್ತೀನಿ. ಯಾವಾಗ? 100% ಇದ್ದಾಗ. ಸೊ, ನನ್ನ ನಂಬರ್ ಏನಿರುತ್ತೆ 100% ಇರುತ್ತೆ. ಹಾಗಾದ್ರೆ ಸರ್, 30% 72ಕ್ಕೆ ಸಮ ಆದ್ರೆ 100% ಎಷ್ಟಕ್ಕೆ ಸಮ ಸರ್?
ಸೊ 30% 72ಕ್ಕೆ ಸಮ ಆದ್ರೆ 100% ಎಷ್ಟಕ್ಕೆ ಸಮ? ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀನಿ. ಎಕ್ಸ್ ಇಸ್ ಈಕ್ವಲ್ ಟು, ಸೊ ಇದನ್ನ ಇದರಿಂದ ಮಲ್ಟಿಪ್ಲೈ ಮಾಡಬೇಕು. 30 ಇಂಟು ಎಕ್ಸ್ ಇಸ್ ಈಕ್ವಲ್ ಟು 72 ಇಂಟು 100. ಸರ್ ಪರ್ಸೆಂಟೇಜು ಕ್ಯಾನ್ಸಲ್ ಆಗ್ಬಿಡುತ್ತೆ. ಓಕೆ, ಸೊ ಎಕ್ಸ್ ಇಸ್ ಈಕ್ವಲ್ ಟು 72 ಇಂಟು 100 ಡಿವೈಡೆಡ್ ಬೈ 30. ಸೊ 10 ಕ್ಯಾನ್ಸಲ್, 3 1ಲಿ 3 2ಲಿ 6, 3 4ಲಿ 12. ಹಾಗಾದ್ರೆ 240 ನಿಮ್ಮ ಸರಿಯಾದ ಉತ್ತರ ಆಗುತ್ತೆ. ಸರ್ ಇದಕ್ಕೆ ನನಗೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮೆಥಡ್ ಬರಲ್ಲ ಸರ್ ಅಂತಂದ್ರೆ, ಸರ್ ಕೊಟ್ಟಿರುವಂತದ್ದು 30% ಇಸ್ ಈಕ್ವಲ್ ಟು 72 ಅಲ್ವಾ? ಅಂದ್ರೆ 72 ಎಷ್ಟಕ್ಕೆ ಸಮ? 30ಕ್ಕೆ ಸಮ. ನನಗೆ ಬೇಕಾಗಿರುವಂತದ್ದು 100 ಪಟ್ಟು. ಸೊ 0 ಕ್ಯಾನ್ಸಲ್, 3 1 3 2 6, 3 4 12. ಇದು ಕೂಡ 240 ಆಗುತ್ತೆ. ಸರ್ ಇಲ್ಲಿ ನಾನು ಏನ್ ಮಾಡ್ತಾ ಇದ್ದೀನಿ ಸರ್? ದಿಸ್ ಇಸ್ ನಾಟ್ ಒನ್ ಲೈನ್ ಮೆಥಡ್ ಸರ್. ಇದನ್ನ ಒನ್ ಲೈನ್ ಮೆಥಡ್ ಅಂತ ಕಲ್ತ್ಕೋಬೇಡಿ. ಒನ್ ಲೈನ್ ಮೆಥಡ್ ಅಲ್ಲಿ ನಾನು ಮಾಡಕ್ಕಾಗತ್ತೆ, ನೀವು ಮಾಡಕ್ಕಾಗಲ್ಲ. ಯಾಕೆ ಮಾಡಕ್ಕಾಗಲ್ಲ ಅಂತಂದ್ರೆ ಪ್ರಾಕ್ಟೀಸ್ ಇರಲ್ಲ ನಿಮ್ಗೆ. ಒಂದು ವೇಳೆ ಅಂದ್ರೆ ನಾನು ದುರಾಂಕರದಲ್ಲಿ ಹೇಳ್ತಾ ಇಲ್ಲ. ಸೊ ಯಾರಾದ್ರೂ ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಿದ್ರೆ ಅವ್ರಿಗೆ ಒನ್ ಲೈನ್ ಮೆಥಡ್ ಈಸಿ ಆಗುತ್ತೆ. ಬಯಾಟ್ ಮಾಡಕ್ಕಾಗಲ್ಲ ಒನ್ ಲೈನ್ ಮೆಥಡ್ ಅನ್ನ. ಬಯಾಟ್ ಮಾಡಕ್ಕಾಗಲ್ಲ ಒನ್ ಲೈನ್ ಮೆಥಡ್ ಅನ್ನ. ಸೊ ಕಾನ್ಸೆಪ್ಟ್ಸ್ ಅರ್ಥ ಆಗಿ ಪ್ರಾಕ್ಟೀಸ್ ಮಾಡಿರೋರು ಒನ್ ಲೈನ್ ಮೆಥಡ್ ಅನ್ನ ಮಾಡ್ತಾರೆ ಅಂತ ಹೇಳ್ತಾ ಇದ್ದೀನಿ. ಬಟ್ ಇವಾಗ ಎಲ್ಲ ಫುಲ್ ಫೇಮಸ್ ಆಗಿದೆ ಒನ್ ಲೈನ್ ಮೆಥಡ್, ಒನ್ ಲೈನ್ ಮೆಥಡ್, ಒನ್ ಲೈನ್ ಮೆಥಡ್, ಟೂ ಲೈನ್ ಮೆಥಡ್. ದಯವಿಟ್ಟು ಆ ಒಂದು ಮೆಥಡ್ಗೆ ಬಲಿಯಾಗಬೇಡಿ. ಯಾಕಂದ್ರೆ ನಿಮಗ್ ಸಾಲ್ವ್ ಮಾಡಕ್ಕಾಗಲ್ಲ ಅದನ್ನ. ನಮಗೆ ಕಾನ್ಸೆಪ್ಟ್ಸ್ ಅರ್ಥ ಆಗ್ಬೇಕು ಫಸ್ಟ್ ಆಫ್ ಆಲ್. ಫಸ್ಟ್ ಕಾನ್ಸೆಪ್ಟ್ಸ್ ಅರ್ಥ ಆದ್ಮೇಲೆ ನಾವ್ ಏನ್ ಮಾಡ್ಬೇಕಾಗುತ್ತೆ? ಕಾನ್ಸೆಪ್ಟ್ಸ್ ಅರ್ಥ ಆದ್ಮೇಲೆ ಇದನ್ನ ನಾವು ಅಪ್ಲೈ ಮಾಡ್ಬೋದು ಒನ್ ಲೈನ್ ಮೆಥಡ್ ಅಲ್ಲಿ. ಕಾನ್ಸೆಪ್ಟ್ ಅರ್ಥ ಆಗಿಲ್ಲ ಅಂದ್ರೆ ಸರ್ ಇದಕ್ಕೆ ಸ್ಟಿಕ್ ಆನ್ ಆಗಿ. ಸರ್ 30% 72ಕ್ಕೆ ಸಮ ಆದ್ರೆ 100% ಎಷ್ಟು ಅಂತ. ಸೊ ಇವಾಗ ಇದೇ ರೀತಿಯ ಪ್ರಾಬ್ಲಮ್ ಅನ್ನ ನಿಮ್ಗೆ ಒಂದು ಹೋಮ್ ವರ್ಕ್ ಕೊಡ್ತೀನಿ. ಹೋಮ್ ವರ್ಕ್ ನಂಬರ್ 1. ಸೊ ಈ ಒಂದು ವಿಡಿಯೋದಲ್ಲಿ ಎಷ್ಟೊಂದು ಹೋಮ್ ವರ್ಕ್ಸ್ ಬರ್ತಾ ಇರುತ್ತೆ. ಇದಕ್ಕೆ ನೀವು ಕಮೆಂಟ್ ಹಾಕ್ಬೇಕು. ಹೋಮ್ ವರ್ಕ್ 1 ಆನ್ಸರ್ ಏನು, ಹೋಮ್ ವರ್ಕ್ 2 ಆನ್ಸರ್ ಏನು ಅಂತ. ಸೊ ಹೋಮ್ ವರ್ಕ್ 1 ನ ಆನ್ಸರ್ ಕ್ವೆಶ್ಚನ್ ಏನು? ಮೊದಲನೇ ಹೋಮ್ ವರ್ಕ್ ಕ್ವೆಶ್ಚನ್ ನಿಮ್ಗೆ, ಒಂದು ವೇಳೆ 40% 60ಕ್ಕೆ ಸಮ ಆದ್ರೆ ಪೂರ್ತಿ ನಂಬರ್ ಎಷ್ಟು? ಸೊ 40% ಆಫ್ ಅ ನಂಬರ್, ಒಂದು ಸಂಖ್ಯೆಯ 40% 60 ಆದರೆ ಆ ಸಂಖ್ಯೆ ಎಷ್ಟು? ಸೊ ಇದು ನಿಮ್ಮ ಹೋಮ್ ವರ್ಕ್ 1. ಸೊ ಮುಂದಿನ ಪ್ರಶ್ನೆಯನ್ನ ನೋಡೋಣ. ದ ಸ್ಯಾಲರಿ ಆಫ್ ಅ ಪೊಲೀಸ್ ಕಾನ್ಸ್ಟೇಬಲ್ ಇನ್ಕ್ರೀಸ್ಡ್ ಫ್ರಮ್ ₹24,000 ಟು 27,000. ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ನ ವೇತನ 24,000ದಿಂದ 27,000ಕ್ಕೆ ಹೆಚ್ಚಾಯಿತು. ಹಾಗಾದ್ರೆ ಈ ಹೆಚ್ಚಳವಾದಂತಹ ವೇತನದ ಶೇಕಡವಾರು ಎಷ್ಟು? ವಾಟ್ ಈಸ್ ದ ಪರ್ಸೆಂಟೇಜ್ ಇನ್ಕ್ರೀಸ್ ಇನ್ ದಿಸ್ ಸ್ಯಾಲರಿ? ಸೊ ಇದನ್ನ ಕೇಳ್ತಾ ಇದ್ದಾರೆ. ಸೊ 24,000 ಇತ್ತು, ನನ್ನ ಸಂಬಳ 24,000 ಇತ್ತು, ಇವಾಗ 27,000 ಆಗ್ತಿದೆ. ಸೊ ಜಾಸ್ತಿ ಆಗಿರೋದು ಎಷ್ಟಪ್ಪ? ಸೊ ಫಸ್ಟ್ ಆಫ್ ಆಲ್ ಜಾಸ್ತಿ ಎಷ್ಟಾಗಿದೆ ಅಂತ ಕಂಡುಹಿಡಿಯೋಣ. ಹೇಗೆ ಕಂಡುಹಿಡಿಯೋದು? 27,000 ಮೈನಸ್ 24,000, ನಿಮಗೆ 3,000 ಏನಾಯ್ತು? ಹೆಚ್ಚಳ ಆಯ್ತು. ಹಾಗಾದ್ರೆ ಹೆಚ್ಚಳವಾದಂಥದ್ದು ಎಷ್ಟು ರೂಪಾಯಿ ಅಂತ ಕೇಳಿದಾರ? ಎಷ್ಟು ರೂಪಾಯಿ ಅಂತ ಕೇಳಿಲ್ಲ, ಎಷ್ಟು ಪರ್ಸೆಂಟೇಜ್ ಅಂತ ಕೇಳಿರುವಂಥದ್ದು. ಯಾವಾಗೆಲ್ಲ ನಾನು ಪರ್ಸೆಂಟೇಜ್ ಜಾಸ್ತಿ ಆಗಿದೆ ಅಂತ ಹೇಳ್ತಾ ಇರ್ತೀನಿ, ಅಲ್ಲಿ ನಾನು ಕಂಪೇರ್ ಅನ್ನ ಮಾಡ್ತಾ ಇದ್ದೀನಿ. ಯಾರಿಗೆ ಕಂಪೇರ್ ಮಾಡ್ತಾ ಇರ್ತೀನಿ? ಸೊ ನನ್ನ ಹಳೆಯ ಸಂಬಳಕ್ಕೆ ಕಂಪೇರ್ ಮಾಡ್ತಾ ಇರ್ತೀನಿ, ಹೌದಲ್ವಾ? ಹಳೆಯ ಸಂಬಳಕ್ಕೆ ಕಂಪೇರ್ ಮಾಡ್ತಾ ಇರ್ತೀನಿ. ಹಾಗಾದ್ರೆ 24,000ದ ಮೇಲೆ ನನಗೆ 3,000 ರೂಪಾಯಿ ಬಂತು ಅಂತ ಹೇಳ್ತೀವಲ್ವಾ? ಸೊ 24,000ದ ಮೇಲೆ 3,000 ಬಂತು. ಸೊ ಪರ್ಸೆಂಟೇಜ್ ಬೇಕು, ಹಾಗಾಗಿ ಇಂಟು 100 ಅಂತ ಬಳಸ್ಕೊಂತೀನಿ. ಏನ್ ಕಂಡುಹಿಡಿತಾ ಇದ್ದೀನಿ? ಪರ್ಸೆಂಟೇಜ್ ಇನ್ಕ್ರೀಸ್ ಅನ್ನ ಕಂಡುಹಿಡಿತಾ ಇದ್ದೀನಿ. 3 0 ಕ್ಯಾನ್ಸಲ್, 3 1ಲಿ 3 8ಲಿ 24. ಹಾಗಾದ್ರೆ 8 ಮತ್ತು 100 ಯಾವ್ದ್ರಲ್ಲಾದ್ರೂ ಡಿವೈಡ್ ಆಗುತ್ತೆ ಸರ್? ಖಂಡಿತವಾಗ್ಲೂ ಡಿವೈಡ್ ಆಗುತ್ತೆ ಸರ್. 1/8 ಇಂಟು 100 ಈಸ್ ನಥಿಂಗ್ ಬಟ್ 12.5% ಅಂತ. 12.5%. ಹಾಗಾದ್ರೆ ಪರ್ಸೆಂಟೇಜ್ ಇನ್ಕ್ರೀಸ್ ಎಷ್ಟು? 12.5% ಇನ್ಕ್ರೀಸ್ ಆಗುತ್ತೆ ಅಂತ ಅರ್ಥ. ಆನ್ಸರ್ ಗೊತ್ತಾಯ್ತಲ್ವಾ? ಇವಾಗ ಇನ್ನೊಂದು ಪ್ರಶ್ನೆಯನ್ನ ನೋಡಿ. ದ ಪ್ರೈಸ್ ಆಫ್ ಬೈಸಿಕಲ್ ಡಿಕ್ರೀಸ್ ಫ್ರಮ್ 8,000 ಟು 7,200. ಹಾಗಾದ್ರೆ ಎಷ್ಟು ಕಡಿಮೆ ಆಯ್ತು ಸರ್? ವಾಟ್ ಈಸ್ ದ ಪರ್ಸೆಂಟೇಜ್ ಡಿಕ್ರೀಸ್ ಸರ್? ವಾಟ್ ಈಸ್ ದ ಪರ್ಸೆಂಟೇಜ್ ಡಿಕ್ರೀಸ್ ಇನ್ ದ ಪ್ರೈಸ್ ಆಫ್ ಬೈಸಿಕಲ್? ಈ ಒಂದು ಸೈಕಲ್ ನ ಬೆಲೆಯ ಎಷ್ಟು ಕಡಿಮೆ ಆಯ್ತು, ಎಷ್ಟು ಪರ್ಸೆಂಟೇಜ್ ಇಳಿಕೆ ಆಗಿದೆ ಈ ಒಂದು ಸೈಕಲ್ ಅಂತ ಕೇಳ್ತಾ ಇರುವಂತದ್ದು.
ಸೊ ಫಸ್ಟ್ ಆಫ್ ಆಲ್ ನಾವೇನ್ ಮಾಡಬೇಕು, ಮೊದಲನೇ ಸ್ಟೆಪ್‌ನಲ್ಲಿ ಎಷ್ಟು ಕಡಿಮೆ ಆಗಿದೆ ರೂಪಾಯಲ್ಲಿ ಇಟ್ಕೊಂತೀನಿ. ಸೊ 8,000ದಿಂದ 7,200 ರೂಪಾಯಿಗಳವರೆಗೆ ಕಡಿಮೆ ಆಗ್ತಾ ಇದೆ. ಅಂದ್ರೆ ₹800 ಕಡಿಮೆ ಆಗ್ತಾ ಇದೆ. ಸೊ ₹800 ಕಡಿಮೆ ಆಗ್ತಾ ಇದೆ ಅಲ್ವಾ? ಸೊ ಯಾವುದರ ಮೇಲೆ ₹800 ಕಡಿಮೆ ಆಗ್ತಾ ಇರೋದು? ₹8,000 ಮೇಲೆ ಕಡಿಮೆ ಆಗ್ತಾ ಇರೋದು. ಸೊ ಪರ್ಸೆಂಟೇಜ್ ಡಿಕ್ರೀಸ್ ಬೇಕು ಅಂತಂದ್ರೆ ಪರ್ಸೆಂಟೇಜ್ ಡಿಕ್ರೀಸ್ ಅನ್ನ ಹೇಗೆ ಕಂಡುಹಿಡಿತೀವಿ? ಎಷ್ಟು ಕಡಿಮೆ ಆಗಿದೆ? ಯಾವುದರ ಮೇಲೆ ಕಡಿಮೆ ಆಗಿದೆ? ಸೊ ಯಾವುದರ ಮೇಲೆ ಕಡಿಮೆ ಆಗಿದೆ? ₹8,000 ಮೇಲೆ ಕಡಿಮೆ ಆಗಿದೆ. ಸೊ ನನ್ನ ಹಳೆಯ ಬೆಲೆಗೆ ಕಂಪೇರ್ ಮಾಡ್ತಾ ಇದ್ದೀನಿ ನಾನು. ಸೊ 800 ಡಿವೈಡೆಡ್ ಬೈ ₹8,000 ಇಂಟು 100. ರೂಪಾಯಿ ರೂಪಾಯಿ ಕ್ಯಾನ್ಸಲ್ ಆಗುತ್ತೆ. 2 ಸೊನ್ನೆ 2 ಸೊನ್ನೆ ಹೋಯ್ತು. 8 ಒಂದ್ಲಿ 8 ಹತ್ಲಿ ಇಲ್ಲೊಂದು ಸೊನ್ನೆ ಇಲ್ಲೊಂದು ಸೊನ್ನೆ ಕ್ಯಾನ್ಸಲ್. ಹಾಗಾದ್ರೆ ಉಳಿದಿರುವಂಥದ್ದು 10% ಡಿಕ್ರೀಸ್ ಅಂತ. ಸೊ ಪರ್ಸೆಂಟೇಜ್ ಡಿಕ್ರೀಸ್ ಎಷ್ಟು? 10% ಇಳಿಕೆ ಆಗಿದೆ. ಐ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ಇಟ್. ಅರ್ಥ ಆಗ್ತಿದೆ ಅಲ್ವಾ? ಅರ್ಥ ಆಗ್ತಿದ್ರೆ ಒಂದು ಥಮ್ಸ್ ಅಪ್ ಅನ್ನ ಹಾಕಿ ಇದರಲ್ಲಿ ಕಮೆಂಟ್ ಅಲ್ಲಿ. ಎಸ್, ಮುಂದಿನ ಪ್ರಶ್ನೆಗೆ ಹೋಗೋಣ. ಕ್ಯಾಂಡಿಡೇಟ್ ಸ್ಕೋರ್ಡ್ 378 ಮಾರ್ಕ್ಸ್ ಔಟ್ ಆಫ್ 450. ಸೊ ಇವಾಗ ನೀವು ಚಿಕ್ಕ ವಯಸ್ಸಲ್ಲೆಲ್ಲ ನಿಮ್ಮ ಸಬ್ಜೆಕ್ಟ್ಗಳಿರ್ತವೆ. ಎಷ್ಟು ಸಬ್ಜೆಕ್ಟು? ಒಂದು 4-5 ಸಬ್ಜೆಕ್ಟ್, 6 ಸಬ್ಜೆಕ್ಟ್ ಇರ್ತದೆ. ಸೊ 6 ಸಬ್ಜೆಕ್ಟ್ಗಳಿಗೆ ಸೊ 450 ಮಾರ್ಕ್ಸ್ಗಳಿಗೆ ನೀವು ಪಡೆದಿರುವಂತಹ ಮಾರ್ಕ್ಸ್ ಎಷ್ಟು? 450ಕ್ಕೆ 378 ಅಂತ ಹಾಕಿ ಹಿಂಗೆ ಸರ್ಕಲ್ ಹಾಕ್ತಿದ್ರು, ಹೌದಲ್ವಾ ಟೀಚರ್ಗಳು? ಹಾಗಾದ್ರೆ ಪರ್ಸೆಂಟೇಜ್ ಅನ್ನ ಕಂಡುಹಿಡಿಯೋದು ಹೇಗೆ ಸರ್? ಟೋಟಲ್ ಮಾರ್ಕ್ಸ್ ಒಬ್ಟೈನ್ಡ್. ಸೊ ಪರ್ಸೆಂಟೇಜ್ ಅನ್ನ ಹೇಗೆ ಕಣಿತೀವಿ? ಮಾರ್ಕ್ಸ್ ಡಿವೈಡೆಡ್ ಬೈ ಟೋಟಲ್ ಇಂಟು 100. ಸೊ ಇದನ್ನ ಮಾಡಿದಾಗ ನಾನು ಪಡೆದುಕೊಂಡಿರುವಂತಹ ಅಂಕ ಎಷ್ಟು? 378. ಹಾಗಾದ್ರೆ ಟೋಟಲ್ ಅಂಕಗಳೆಷ್ಟು? 450. ಹಾಗಾದ್ರೆ ನಾನು ಪಡೆದಿರುವಂತಹ ಅಂಕಗಳು ಎಷ್ಟು? ಸೊ ಇವಾಗ 378 ಡಿವೈಡೆಡ್ ಬೈ 450 ಇಂಟು 100 ಅನ್ನ ಮಾಡ್ತೀನಿ. ಸೊ 1 0 ಕ್ಯಾನ್ಸಲ್ ಆಗುತ್ತಲ್ವಾ? 5 2ಲಿ 10, 5 9ಲಿ 45 ಅಲ್ವಾ? ಸೊ 9ರಿಂದ 378 ಕ್ಯಾನ್ಸಲ್ ಆಗುತ್ತಾ? ಆಗುತ್ತಲ್ವಾ? ಆಗತ್ತೆ ನೋಡಿ. 9 1ಲಿ 9, 9 4ಲಿ 36, 1 ಮಿಕ್ತು 9 2ಲಿ 18. ಹಾಗಾದ್ರೆ 42 ಇಂಟು 2, 42 ಇಂಟು 2 ಎಷ್ಟು? 84 ಪರ್ಸೆಂಟೇಜ್ಗಳು ನಾನು ಪಡೆದಿರುವಂತಹ ಒಂದು ಪರ್ಸೆಂಟೇಜ್. ಓಕೆ, ಸೊ 450ಕ್ಕೆ 378 ಮಾರ್ಕ್ಸ್ ಅನ್ನ ತಗೊಂತಾ ಇದ್ದಾನೆ ಅಂತ ಅಂದ್ರೆ ಒಬ್ಬ ಹುಡುಗ ಅವನು 84% ಅನ್ನ ಗಳಿಸಿದಾನೆ ಅಂತ ಅರ್ಥ. ಹಾಗಾದ್ರೆ ಮುಂದಿನ ಪ್ರಶ್ನೆಯನ್ನ ನೋಡೋಣ. ಔಟ್ ಆಫ್ 800 ಕ್ಯಾಂಡಿಡೇಟ್ಸ್ 600 ಕ್ಯಾಂಡಿಡೇಟ್ಸ್ ಪಾಸ್ ದ ಎಕ್ಸಾಮಿನೇಷನ್, ಫೈಂಡ್ ದ ಪಾಸ್ ಪರ್ಸೆಂಟೇಜ್. ಸೊ ಪಾಸ್ ಪರ್ಸೆಂಟೇಜ್ ಬೇಕು ಅಂತಂದ್ರೆ ಏನ್ ಮಾಡಬೇಕು? ಟೋಟಲ್ ಎಷ್ಟು ಜನ ಪಾಸ್ ಆಗಿದ್ದಾರೆ ಡಿವೈಡೆಡ್ ಬೈ ಟೋಟಲ್ ಎಷ್ಟು ಜನ ಇದ್ದಾರೆ. ಎಷ್ಟು ಜನ ಪಾಸ್ ಆಗಿದ್ದಾರೆ ಯಾವುದರ ಮೇಲೆ ಇಟ್ಕೋಬೇಕು? ಟೋಟಲ್ ಎಷ್ಟು ಜನ ಇದ್ದಾರೆ ಅನ್ನುವಂಥದ್ರ ಮೇಲೆ ಪಾಸ್ ಆಗಿರೋರು ಎಷ್ಟು ಜನ ಅಂತ ನಾವು ಇಟ್ಕೋಬೇಕಾಗತ್ತೆ. ಪರ್ಸೆಂಟೇಜ್ ಬೇಕು ಅಂತಂದ್ರೆ ಇಂಟು 100 ಅನ್ನ ಬರ್ಕೊಂತೀವಿ. ಹಾಗಾದ್ರೆ ಇಲ್ಲಿ ಪಾಸ್ ಆಗಿರುವಂತವ್ರು 600 ಅಭ್ಯರ್ಥಿಗಳು. ಟೋಟಲ್ ಎಷ್ಟು ಜನ ಅಭ್ಯರ್ಥಿಗಳಿದ್ರು? 800 ಅಭ್ಯರ್ಥಿಗಳಿದ್ರು. ಇಂಟು 100 ಅನ್ನ ಹಾಕ್ತೀನಿ. 2 0 2 0 ಕ್ಯಾನ್ಸಲ್ ಆಗುತ್ತಾ? 8ರಲ್ಲಿ 600 ಹೋಗುತ್ತಾ? ಹೋಗುತ್ತೆ ನೋಡಿ. 8 1ಲ 8 7 56, 8 7 56, 4 ಉಳಿತು, 8 5 40. ಹಾಗಾದ್ರೆ 75%ಗಳು ನಿಮ್ಮ ಉತ್ತರ ಆಗುತ್ತೆ. ದ ಟೋಟಲ್ ಆನ್ಸರ್ ಈಸ್ 75%. ಅಂದ್ರೆ ಅರ್ಥ ಏನು? 75% ಜನ ಈ ಒಂದು ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದಾರೆ, ಪಾಸ್ ಆಗಿದ್ದಾರೆ ಅಂತ ಅರ್ಥ. ಓಕೆ, ಮುಂದಿನ ಪ್ರಶ್ನೆಯನ್ನ ನೋಡೋಣ. ದ ಪಾಪ್ಯುಲೇಷನ್ ಆಫ್ ಅ ಟೌನ್ ಇನ್ಕ್ರೀಸ್ ಫ್ರಮ್ 40,000 ಟು 44,000. ಸೊ ಇದು ಪರ್ಸೆಂಟೇಜ್ ಇನ್ಕ್ರೀಸ್ ಅಲ್ಲಿ ಕೇಳಿರುವಂತದ್ದು. ಈ ಒಂದು ಪ್ರಶ್ನೆಯನ್ನ ನಾವು ಅವಾಗ್ಲೇ ಕೂಡ ಸಾಲ್ವ್ ಮಾಡಿದ್ವಿ ಅಲ್ವಾ? ಸೊ 40,000ದಿಂದ 44,000ದವರೆಗೆ ಏನಾಗ್ತಿದೆ? ಹೆಚ್ಚಳ ಆಗ್ತಾ ಇದೆ. ಏನು? ಜನಸಂಖ್ಯೆ ಹೆಚ್ಚಳ ಆಗ್ತಾ ಇದೆ 40,000ದಿಂದ 44,000ಕ್ಕೆ. ಹಾಗಾದ್ರೆ ಹೆಚ್ಚಾಗಿರುವಂತಹ ಜನರೆಷ್ಟು? 4,000 ಜನರು. 4,000 ಜನರು ಜಾಸ್ತಿ ಆದರು. ಹಾಗಾದ್ರೆ ಪರ್ಸೆಂಟೇಜ್ ಇನ್ಕ್ರೀಸ್ ಅನ್ನ ಕೇಳಿದ್ರೆ ವಾಟ್ ಈಸ್ ದ ಪರ್ಸೆಂಟೇಜ್ ಇನ್ಕ್ರೀಸ್? ಜಾಸ್ತಿ ಆಗಿರೋರು ಎಷ್ಟು ಜನ? 4,000. ಹಳೆಯ ಜನಸಂಖ್ಯೆ ಎಷ್ಟು? 40,000.
ಇಂಟು 100. ಇಲ್ಲೆರಡು ಸೊನ್ನೆ ಕ್ಯಾನ್ಸಲ್, ಇಲ್ಲೆರಡು ಸೊನ್ನೆ ಕ್ಯಾನ್ಸಲ್, ಇಲ್ಲೆರಡು ಸೊನ್ನೆ ಕ್ಯಾನ್ಸಲ್, ಇಲ್ಲೆರಡು ಸೊನ್ನೆ ಕ್ಯಾನ್ಸಲ್. ಹಾಗಾದ್ರೆ 4 ಒಂದ್ಲಿ 4 ಹತ್ಲಿ ಅಂದ್ರೆ 10% ಹೆಚ್ಚಳವನ್ನ ಕಾಣ್ತಾ ಇದೆ ಇದು. 10% ಇನ್ಕ್ರೀಸ್ ಆಗಿದೆ. ಹಾಗಾಗಿ ಆಪ್ಷನ್ ಬಿ 10% ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿದೆ. ಓಕೆ, ಅರ್ಥ ಆಗ್ತಿದೆಯಲ್ಲ? ಮುಂದಿನ ಪ್ರಶ್ನೆಯನ್ನ ನೋಡಿ. ದ ಪಾಪ್ಯುಲೇಷನ್ ಆಫ್ ಅ ವಿಲೇಜ್ ಡಿಕ್ರೀಸ್ ಫ್ರಮ್ 25,000 ಟು 22,500, 22,500. ಹಾಗಾದ್ರೆ ಕಡಿಮೆ ಆಗಿರುವಂತದ್ದು ಎಷ್ಟು ಜನ? 2,500 ಜನ ಕಡಿಮೆ ಆದ್ರು. ಸೊ 2,000 ಜನ ಕಡಿಮೆ ಆದ್ರು. ಸೊ ಪರ್ಸೆಂಟೇಜ್ ಡಿಕ್ರೀಸ್ ಅನ್ನ ಕಂಡುಹಿಡಿಬೇಕು ನೀವು. ದಿಸ್ ಈಸ್ ಯುವರ್ ಹೋಮ್ವರ್ಕ್ ನಂಬರ್ 2. ಕಮೆಂಟ್ ಹಾಕಿ ಹೋಮ್ವರ್ಕ್ ನಂಬರ್ 2. ಹಾಗೆ ಈ ಒಂದು ಪ್ರಾಬ್ಲಮ್ಗಳನ್ನ ಹೇಗೆ ಸಾಲ್ವ್ ಮಾಡ್ತೀರಾ ಅಂತಂದ್ರೆ, ವಿಡಿಯೋವನ್ನ ಪಾಸ್ ಮಾಡಿ ನಿಲ್ಲಿಸಿ ಈ ಒಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿ ಆಮೇಲೆ ನಾನು ಸಾಲ್ವ್ ಮಾಡುವಂಥದ್ದನ್ನ ಕೇಳಿಸಿ ಆಮೇಲೆ ಮುಂದಕ್ಕೆ ಹೋಗಿ. ಅರ್ಥ ಆಗ್ತಿದೆ ಅಲ್ವಾ? ಸೊ ಮುಂದಿನ ಪ್ರಶ್ನೆಯನ್ನ ನೋಡೋಣ. ಮುಂದಿನ ಪ್ರಶ್ನೆ, ಇನ್ ಎನ್ ಎಲೆಕ್ಷನ್, ವೆರಿ ವೆರಿ ಇಂಪಾರ್ಟೆಂಟ್. ಇನ್ ಎನ್ ಎಲೆಕ್ಷನ್ 20,000 ವೋಟ್ಸ್ ವರ್ ಪೋಲ್ಡ್, 20,000 ವೋಟ್ಸ್ ವರ್ ಪೋಲ್ಡ್. ಅಂದ್ರೆ ಒಂದು ಎಲೆಕ್ಷನ್ ನಲ್ಲಿ 20,000 ಮತಗಳು ಬಿದ್ದಿವೆ, ಚಲಾಯಿಸಲಾಗಿದೆ. ಕ್ಯಾಂಡಿಡೇಟ್ ಎ ಸೆಕ್ಯೂರ್ಡ್ 60% ಆಫ್ ದಿ ವೋಟ್ಸ್. ಒಬ್ಬ ಕ್ಯಾಂಡಿಡೇಟ್ಗೆ 60% ಸಿಕ್ತು. ಇನ್ನೊಬ್ಬ ಕ್ಯಾಂಡಿಡೇಟ್ಗೆ 40% ಸಿಗುತ್ತಾ? ಸೊ ಇಬ್ರು ಕ್ಯಾಂಡಿಡೇಟ್ಸ್ ಅನ್ಕೊಳ್ಳೋಣ, ಬೇಡ ಬಿಡಿ, ಒಬ್ಬನ ಬಗ್ಗೆ ಮಾತಾಡ್ತಾ ಇದ್ದಾರೆ, ಒಬ್ಬನ ಬಗ್ಗೆ ಮಾತಾಡೋಣ. ಸೊ ಒಬ್ಬ ಅಭ್ಯರ್ಥಿ 60% ವೋಟ್ಗಳನ್ನ ತಗೊಂಡಿದ್ದಾನೆ. ಹಾಗಾದ್ರೆ ಇವನು ಎಷ್ಟು ಮತಗಳನ್ನ ತಗೊಂಡಿದ್ದಾನೆ? 60%. ಯಾವ್ದ್ರಲ್ಲಿ 60%? 60% ಆಫ್ 20,000. 60% ಆಫ್ 20,000 ಹೇಗೆ ಸರ್ ಕಂಡುಹಿಡಿಯೋದು? 60/100 ಇಂಟು 20,000 ಅಂತ ಹೇಳ್ತೀವಿ ನಾವು. ಇಲ್ಲಿ 2 ಸೊನ್ನೆ ಕ್ಯಾನ್ಸಲ್, ಇಲ್ಲಿ 2 ಸೊನ್ನೆ ಕ್ಯಾನ್ಸಲ್. 2 12, ಇಲ್ಲೊಂದು ಸೊನ್ನೆ ಇದೆ, 0 ಹಾಕ್ತೀನಿ, ಇಲ್ಲೆರಡು ಸೊನ್ನೆ ಹಾಕ್ತೀನಿ, 2 ಸೊನ್ನೆ ಹಾಕ್ತೀನಿ. ಸೊ 12,000 ಮತಗಳನ್ನ ಯಾರು ಪಡ್ಕೊಂತಾನೆ? ಒಬ್ಬ ಅಭ್ಯರ್ಥಿ, ಎ ಅನ್ನುವಂತಹ ಅಭ್ಯರ್ಥಿ 12,000 ಮತಗಳನ್ನ ಪಡ್ಕೊಳ್ತಾನೆ. ಹಾಗಾದ್ರೆ ಆಪ್ಷನ್ ಸಿ ನಿಮ್ಮ ಸರಿಯಾದ ಉತ್ತರ ಆಗತ್ತೆ. ಅರ್ಥ ಆಗ್ತಿದೆ ಅಲ್ವಾ? ಸೊ ನೆಕ್ಸ್ಟ್ ಕ್ವೆಶನ್ ನೋಡಿ, 10ನೇ ಪ್ರಶ್ನೆ. ಅ ಕ್ಯಾಂಡಿಡೇಟ್ ರಿಸೀವ್ಡ್ 18,000 votes which is 45% ಆಫ್ ದಿ ಟೋಟಲ್ ವೋಟ್ಸ್ ಪೋಲ್ಡ್. ಫೈಂಡ್ ದಿ ಟೋಟಲ್ ನಂಬರ್ ಆಫ್ ವೋಟ್ಸ್ ಅಂತ ಕೇಳ್ತಾ ಇದ್ದಾರೆ. ಅಂದ್ರೆ ಒಬ್ಬ ವ್ಯಕ್ತಿಗೆ 45% ಮತಗಳು ಬಿದ್ದಿದೆಯಂತೆ, ಟೋಟಲ್ ಮತಗಳು. 45% ಮತಗಳು ಯಾವುದಕ್ಕೆ ಸಮ? 18,000 ಮತಗಳಿಗೆ ಸಮ, 18,000 ವೋಟ್ಗಳಿಗೆ ಸಮ. ಹಾಗಾದ್ರೆ ಟೋಟಲ್ ನಂಬರ್ ಆಫ್ ವೋಟ್ಸ್ ಎಷ್ಟು? ನಾವು ಯಾವಾಗ್ಲೂ ಏನ್ ಅನ್ಕೊಂತೀವಿ? ಟೋಟಲ್ ಅಂತ ಬಂದ್ರೆ 100% ಅನ್ಕೊಂತೀನಿ ಅಂತ ಹೇಳ್ದೆ ಮೊದಲನೇ ಪ್ರಶ್ನೆಯಲ್ಲಿ, ಹೌದಲ್ವಾ? ಎರಡನೇ ಪ್ರಶ್ನೆಯಲ್ಲಿ ಹೇಳ್ದೆ ಅಲ್ವಾ? 45% 18,000ಕ್ಕೆ ಸಮ ಆದ್ರೆ 100% ಎಷ್ಟಕ್ಕೆ ಸಮ ಸರ್? ಎಕ್ಸ್ ಅನ್ಕೊಳ್ಳಿ. ಎಕ್ಸ್ ನಿಮ್ಗೆ ಕಷ್ಟ ಆದ್ರೆ ಬೇರೆ ನಂಬರ್ ಇಟ್ಕೊಳ್ಳಿ. ಎ ಅನ್ಕೊಳ್ಳಿ, ಇ ಅನ್ಕೊಳ್ಳಿ, ಸಿ ಅನ್ಕೊಳ್ಳಿ, ವೈ ಅನ್ಕೊಳ್ಳಿ, ಏನಾದ್ರೂ ಅನ್ಕೊಳ್ಳಿ. ಎಕ್ಸ್ ಅಂದ್ರೆ ಎಕ್ಸ್, ಭಯ ಬೀಳುವಂತಹ ಅವಶ್ಯಕತೆ ಇಲ್ಲ ಇಲ್ಲಿ. ಸೊ 45% 18,000ಕ್ಕೆ ಸಮ ಆದ್ರೆ 100% ವೋಟ್ಗಳು ಎಷ್ಟಕ್ಕೆ ಸಮ? ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ತೀನಿ. ಹೇಗೆ ಸರ್ ಕ್ರಾಸ್ ಮಲ್ಟಿಪ್ಲೈ ಮಾಡೋದು? ಇದನ್ನ ಇದರಿಂದ ಮಲ್ಟಿಪ್ಲೈ ಮಾಡ್ತೀನಿ. ಅಂದ್ರೆ 45 ಇಂಟು ಎಕ್ಸ್ ಇಸ್ ಈಕ್ವಲ್ ಟು 100ನ್ನ ಇದ್ರ ಜೊತೆ ಮಲ್ಟಿಪ್ಲೈ ಮಾಡ್ತೀನಿ. 100 ಇಂಟು 18,000. ಆಮೇಲೆ ನನಗೆ ಎಕ್ಸ್ ಬೇಕಲ್ವಾ? ಎಕ್ಸ್ ಅನ್ನ ಇಲ್ಲೇ ಇಟ್ಕೊಂಡು 45ಅನ್ನ ಈ ಕಡೆ ಕಳಿಸ್ತೀನಿ. ಈ ಕಡೆ ಕಳಿಸಿದಾಗ ಮಲ್ಟಿಪ್ಲಿಕೇಶನ್ ಅಲ್ಲಿ ಮೇಲಿರುವಂತದ್ದು ಡಿವಿಷನ್ ಬಂದ್ರೆ ಡಿನಾಮಿನೇಟರ್ಗೆ ಬರುತ್ತೆ. 100 ಇಂಟು 18,000 ಡಿವೈಡೆಡ್ ಬೈ 45 ಅನ್ನುವಂಥದ್ದಾಗತ್ತೆ. ಹಾಗಾದ್ರೆ 18,000 45 ಏನಾದ್ರೂ ಕನೆಕ್ಷನ್ ಕಾಣಿಸ್ತಾ ಇದೆಯಾ? ಸೊ 5 9ಲಿ 45, 5 20ಲಿ 100. ಸೊ 9 1ಲಿ 9, 2ಲಿ 18, 3 0, 20 ಇಂಟು 2 40. ಸೊ 2 2ಲ 4, ಇಲ್ಲೊಂದು 0 ಇದೆ, ಒಂದು 0 ಹಾಕಿದೆ, ಇಲ್ಲಿ 3 ಸೊನ್ನೆಗಳಿದಾವೆ, 3 ಸೊನ್ನೆಗಳನ್ನ ಹಾಕ್ತೀನಿ, 40,000 ಆಗತ್ತೆ. ಸೊ ನಿಮ್ಮ ಆನ್ಸರ್ ಏನು? 40,000 ಮತಗಳು, ಟೋಟಲ್ ವೋಟ್ಸ್. ವೆರಿ ಸಿಂಪಲ್ ಅಲ್ವಾ? ಮುಂದಿನ ಪ್ರಶ್ನೆಯನ್ನ ನೋಡೋಣ. ಇನ್ ಎನ್ ಎಲೆಕ್ಷನ್ 10% ಆಫ್ ದಿ ಟೋಟಲ್ ವೋಟ್ಸ್ ಆರ್ ಇನ್ವ್ಯಾಲಿಡ್.
ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್ ಪರ್ಸೆಂಟೇಜ್ ಅಲ್ಲಿ. ಒಂದು ವೇಳೆ ಈ ಒಂದು ಪ್ರಶ್ನೆ ಬಂದ್ರೆ ಬಿಡ್ಲೇಬಾರ್ದು ನೀವು. ಕರೆಕ್ಟ್ ಆಗಿ ಆನ್ಸರ್ ಹಾಕ್ಬೇಕು. ಹಾಗಾದ್ರೆ ಈ ಒಂದು ಪ್ರಶ್ನೆಯನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಇನ್ ಎನ್ ಎಲೆಕ್ಷನ್ 10% ಆಫ್ ದಿ ಟೋಟಲ್ ವೋಟ್ಸ್ ವರ್ ಇನ್ವ್ಯಾಲಿಡ್. ಒಂದು ಎಲೆಕ್ಷನ್ ನಡೆಯುತ್ತೆ, ಅದರಲ್ಲಿ 10% ಮತಗಳು ಅಮಾನ್ಯವಾಗುತ್ತೆ. ದ ವಿನ್ನಿಂಗ್ ಕ್ಯಾಂಡಿಡೇಟ್ ಸೆಕ್ಯೂರ್ಡ್ 60% ಆಫ್ ದಿ ವ್ಯಾಲಿಡ್ ವೋಟ್ಸ್ ಅಂಡ್ ಡಿಫೀಟೆಡ್ ದಿ ಅದರ್ ಕ್ಯಾಂಡಿಡೇಟ್ ಬೈ 14,400 ಮತಗಳಿಂದ ಇನ್ನೊಬ್ಬ ಅಭ್ಯರ್ಥಿಯನ್ನ ಸೋಲಿಸುತ್ತಾನೆ. ಹಾಗಾದ್ರೆ ಟೋಟಲ್ ನಂಬರ್ ಆಫ್ ವೋಟ್ಸ್ ಎಷ್ಟು ಅಂತ ಕೇಳ್ತಾ ಇದಾರೆ. ಸೊ ಇಲ್ಲಿ 14,400 ಇವನ್ನೆಲ್ಲ ನಾವು ಆಮೇಲೆ ನೋಡೋಣ. ಸೊ ನಾನೇನ್ ಅನ್ಕೊಂತೀನಿ, ನನ್ನ ಊರಿನಲ್ಲಿ ಈ ಒಂದು ಎಲೆಕ್ಷನ್ ನಲ್ಲಿ ಬಿದ್ದಿರುವಂತಹ ಒಟ್ಟು ಮತಗಳು 100 ಅನ್ಕೊಂತೀನಿ. ಸೊ ಈ ಒಂದು ಎಲೆಕ್ಷನ್ ನಲ್ಲಿ ಬಿದ್ದಿರುವಂತಹ ಮತಗಳೆಷ್ಟು? 100. ಹಾಗಾದ್ರೆ ಆ 100ರಲ್ಲಿ 10 ಮತಗಳು ಅಮಾನ್ಯವಾಗಿದ್ದಾವೆ, 10%. ಓಕೆ. ಸೊ ಈ ಒಂದು 100ರಲ್ಲಿ 10% ಏನು ಇನ್ವ್ಯಾಲಿಡ್ ಆಗಿದೆ, ಅಂದ್ರೆ ಅಮಾನ್ಯಗೊಂಡಿವೆ. 10% ಆಫ್ ವಾಟ್ ಸರ್? 10% ಆಫ್ 100. ಹೆಂಗ್ ಸರ್ ಕಂಡುಹಿಡಿಯೋದು? 10% ಅನ್ನ 10/100 ಅಂತೀನಿ, ಆಫ್ ಅಂದ್ರೆ ಇಂಟು 100 ಅನ್ನ 100 ಅಂತ ಬರ್ಕೋತೀನಿ. 100 ಕ್ಯಾನ್ಸಲ್. ಹಾಗಾದ್ರೆ 10 ಮತಗಳು ಅಮಾನ್ಯ ಆಯ್ತು. ಸೊ 100 ಮತಗಳಲ್ಲಿ 10 ಮತಗಳು ಅಮಾನ್ಯವಾದರೆ ಇನ್ನ 90 ಮತಗಳು ಉಳಿಯುತ್ತೆ. ಈ 90ರಲ್ಲಿ ಒಬ್ಬ ಅಭ್ಯರ್ಥಿ ಎಷ್ಟು ಪರ್ಸೆಂಟ್ ತಗೊಂಡ? 60% ವೋಟ್ಗಳನ್ನ ತಗೊಂಡ. 60% ಆಫ್ ವ್ಯಾಲಿಡ್ ವೋಟ್ಸ್. ಇದು ವ್ಯಾಲಿಡ್ ವೋಟ್ಸು, ಇದು ಟೋಟಲ್ ವೋಟ್ಸು, ಹೌದಲ್ವಾ? ಇದು ಟೋಟಲ್ಲು, ಇದು ವ್ಯಾಲಿಡ್. ಹಾಗಾದ್ರೆ ಆ ವ್ಯಕ್ತಿ ಎಷ್ಟು ವೋಟ್ಗಳನ್ನ ತಗೊಂಡ? 60% ಆಫ್ ವ್ಯಾಲಿಡ್ ವೋಟ್ಸ್. ವ್ಯಾಲಿಡ್ ವೋಟ್ಸ್ಗಳಲ್ಲಿ ಮಾನ್ಯ ಮತಗಳ 60%. 60% ಆಫ್ 90 ವೋಟ್ಸ್. 60% ಆಫ್ 90 ವೋಟ್ಸ್ ಅನ್ನ ಏನಂತ ಕರಿತೀವಿ ನಾವು? 60/100 ಇಂಟು 90 ಅಂತ ಕರಿತೀವಿ. ಹಾಗಾದ್ರೆ 2 0, ಇಲ್ಲೊಂದು 0, ಇಲ್ಲೊಂದು 0 ಕ್ಯಾನ್ಸಲ್ ಆಗುತ್ತೆ. 9 6ಲಿ ಎಷ್ಟು? 54. 54 ಮತಗಳನ್ನ ಯಾರು ಪಡೆದ್ರು? ವಿನ್ನರ್ ಪಡೆದ. ಸೊ ಗೆದ್ದಿರುವಂತಹ ವ್ಯಕ್ತಿ 54 ಮತಗಳನ್ನ ಪಡೆದ. ಅದೇ ರೀತಿ ಲೂಸರ್ ಎಷ್ಟು ಪಡಿತಾನೆ? ಸರ್ ನೋಡಿ, 40% ಆಫ್ 90 ಅಂದ್ರು ಕರೆಕ್ಟೇ, ಆದ್ರೆ ಕಾಮನ್ ಸೆನ್ಸ್ ಉಪಯೋಗಿಸಿ. ವ್ಯಾಲಿಡ್ ಮತಗಳು, ಮಾನ್ಯ ಮತಗಳು 90, ಅದರಲ್ಲಿ ವಿನ್ನರ್ 54 ಪಡ್ಕೊಂಡವನೆ. ಇವನೆಷ್ಟು ಪಡಿತಾನೆ? ಹಂಗಂದ್ರೆ ಲೂಸರ್ ಇನ್ನೊಬ್ಬ ವ್ಯಕ್ತಿ ಎಷ್ಟು ಪಡಿತಾನೆ? 54 ಮೈನಸ್ 90ರಲ್ಲಿ 54ಅನ್ನ ವಿನ್ನರ್ ತಗೊಂಡ. ಇನ್ ಮಿಕ್ಕಿರುವಂತಹ 36 ಮತಗಳನ್ನ ಲೂಸರ್ ಪಡ್ಕೊಂತಾನೆ. ಹಾಗಾದ್ರೆ ಇವ್ರಿಗಿರುವಂತಹ ವ್ಯತ್ಯಾಸ ಎಷ್ಟು? ಇವರಿಬ್ರಿಗೂ ಇರುವಂತಹ ವ್ಯತ್ಯಾಸ ಎಷ್ಟಪ್ಪ? ಇವರಿಬ್ರಿಗೂ ಇರುವಂತಹ ವ್ಯತ್ಯಾಸ 54 ಮೈನಸ್ 36. 14 ಮೈನಸ್ 6 ಎಷ್ಟು? 8. 4 ಮೈನಸ್ 3 18. ಇವರಿಬ್ರಿಗಿರುವಂತಹ ವ್ಯತ್ಯಾಸ 18 ಮತಗಳು. ಸೊ ನನ್ನ ಪ್ರಕಾರ 18 ಮತಗಳ ವ್ಯತ್ಯಾಸ ಇದೆ. ಆದರೆ ಕ್ವೆಶನಿನ ಪ್ರಕಾರ ಅವರಿಬ್ರಿಗೂ ಇರುವಂತಹ ವ್ಯತ್ಯಾಸ 14,400 ಮತಗಳು. ಸೊ 14,400 ಮತಗಳು. ನನ್ನ ಪ್ರಕಾರ 18 ವೋಟ್ ಮತಗಳು 14,400ಕ್ಕೆ ಸಮ ಆದ್ರೆ, ನನ್ನ ಪ್ರಕಾರದ 18 ಮತಗಳು 14,400 ಮತಗಳಾದ್ರೆ, ಅಂದ್ರೆ ಇವ್ರಿಗಿರುವಂತಹ ವ್ಯತ್ಯಾಸ ನನ್ನ ಪ್ರಕಾರ 18, ಇದು ನನ್ನ ಪ್ರಕಾರ 18, ಆದ್ರೆ ಕ್ವೆಶನಿನ ಪ್ರಕಾರ 14,400 ಮತಗಳು. ಹೌದಲ್ವಾ? ಕೇಳ್ತಾ ಇರುವಂತದ್ದು ಏನನ್ನ? ವಾಟ್ ಈಸ್ ದ ಒಟ್ಟು ಮತಗಳ ಸಂಖ್ಯೆ, ಟೋಟಲ್ ವೋಟ್ಸ್. ಸೊ ನನ್ನ ಪ್ರಕಾರ ಟೋಟಲ್ ವೋಟ್ಸ್ ಎಷ್ಟು? 100 ಮತಗಳು. ಹಾಗಾದ್ರೆ 100 ಎಷ್ಟಕ್ಕೆ ಸಮ ಇರ್ತದೆ? ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀವಿ. ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ಏನಂತ ಬರುತ್ತೆ? ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ 144 ಡಿವೈಡೆಡ್ ಬೈ 18 ಬರುತ್ತಲ್ವಾ? ಸೊ 144 ಡಿವೈಡೆಡ್ ಬೈ 18 ಅನ್ನ ಮಾಡಿದಾಗ 144 ಡಿವೈಡೆಡ್ ಬೈ 18 ಹೆಂಗೆ ಸರ್ ಮಾಡೋದಿದು? ಸೊ 18ಅನ್ನ ಎಕ್ಸ್ ಇಂದ ಮಲ್ಟಿಪ್ಲೈ ಮಾಡ್ತೀನಿ, 100ಅನ್ನ ಇದ್ರ ಜೊತೆಗೆ ಮಲ್ಟಿಪ್ಲೈ ಮಾಡ್ತೀನಿ. 18x is equal to 14,400 into 100 ಆಗುತ್ತೆ. ನನಗೆ ಬೇಕಾಗಿರುವಂತದ್ದು ಎಕ್ಸ್ ಅನ್ನ ಈ ಕಡೆ ಇಟ್ಕೊಂಡು 18ಅನ್ನ ಈ ಕಡೆಗೆ ಕಳಿಸಿದಾಗ
ಎಕ್ಸ್ ಇಸ್ ಈಕ್ವಲ್ ಟು 14,400 ಇಂಟು 100 ಡಿವೈಡೆಡ್ ಬೈ 18 ಆಗುತ್ತೆ. 18 ಒನ್ಲಿ 18, 18 ಎಂಟ್ಲಿ 144, 2 0. ಹಾಗಾದ್ರೆ ಸರ್ ಎಕ್ಸ್ ಎಷ್ಟಾಯ್ತು ಸರ್? ಇಲ್ಲಿ 8 ಇದೆ, ಇಲ್ಲಿ 2 0, 8 2 0 ಆಯ್ತು 800. ಪಕ್ಕದಲ್ಲಿ ಇನ್ನೊಂದು 2 0 ಹಾಕಬೇಕು, ಇಲ್ಲಿ 100 ಇರೋದ್ರಿಂದ. ಹಾಗಾಗಿ 80,000ಗಳು ನನ್ನ ಸರಿಯಾದ ಉತ್ತರ ಆಗುತ್ತೆ. ಆಪ್ಷನ್ ಸಿ ಇಸ್ ಮೈ ರೈಟ್ ಆನ್ಸರ್. ಇಸ್ ವೆರಿ ಇಂಪಾರ್ಟೆಂಟ್. ಅರ್ಥ ಆಗಿಲ್ಲ ಅಂತಂದ್ರೆ ಇನ್ನೊಂದ್ಸರಿ ರಿವೈಂಡ್ ಮಾಡಿ ಈ ಒಂದು ವಿಡಿಯೋನ ನೋಡ್ಬೇಕು ಇನ್ನೊಂದ್ಸರಿ, ಆಯ್ತಾ? ನೆಕ್ಸ್ಟ್ ಬರುವಂತದ್ದು ವೆರಿ ಇಂಪಾರ್ಟೆಂಟ್ ಟಾಪಿಕ್, ಪಿ ಸಿಗಳಲ್ಲಿ ಕೇಳುವಂತದ್ದು. ಸಿಟೀಸ್ ಪಾಪ್ಯುಲೇಷನ್ ವಾಸ್ 1,20,000 at the start of 2024. It grew by 10% in 2024. Then it grew by another 15% in 2025. What was the final population at the end of 2025 ಅಂತ ಕೇಳ್ತಾ ಇದ್ದಾರೆ. ಎರಡು ಮೆಥಡ್ ಅಲ್ಲಿ ನಾವು ಇದನ್ನ ಸಾಲ್ವ್ ಮಾಡಬಹುದು. ಮೊದಲನೇದಾಗಿ ಸಕ್ಸೆಸಿವ್ ಇನ್ಕ್ರೀಸ್ ಅಂತ ಹೇಳ್ಬೋದು. ಸಕ್ಸೆಸಿವ್ ಇನ್ಕ್ರೀಸ್ ನ ಫಾರ್ಮುಲಾ, ಫಸ್ಟ್ ಎ ಅಲ್ಲಿ ಇನ್ಕ್ರೀಸ್ ಆಗ್ತಿದೆ, ಅದಾದ್ಮೇಲೆ ಬಿ ಅಲ್ಲಿ ಇನ್ಕ್ರೀಸ್ ಆಗ್ತಿದೆ. ಎ ಎಷ್ಟು? ಫಸ್ಟ್ 10% ಜಾಸ್ತಿ ಆಯ್ತು. ಬಿ ಎಷ್ಟು? ಅದಾದ್ಮೇಲೆ 15% ಜಾಸ್ತಿ ಆಯ್ತು. ಹಾಗಾದ್ರೆ ಸಕ್ಸೆಸಿವ್ ಪರ್ಸೆಂಟೇಜ್ ಅನ್ನ ನೆಟ್ ಇನ್ಕ್ರೀಸ್ ಎಷ್ಟಾಗುತ್ತೆ? ವಾಟ್ ಈಸ್ ದ ನೆಟ್ ಇನ್ಕ್ರೀಸ್? ಇದಕ್ಕೆ ಒಂದು ಫಾರ್ಮುಲಾವನ್ನ ಹೇಳ್ಕೊಟ್ಟಿರ್ತೀನಿ ನಾನು. ಎ ಪ್ಲಸ್ ಬಿ ಪ್ಲಸ್ ಎ ಬಿ ಬೈ 100 ಅಲ್ವಾ? ಎ ಪ್ಲಸ್ ಬಿ ಪ್ಲಸ್ ಎ ಬಿ ಬೈ 100 ಇದು ನೆಟ್ ಪರ್ಸೆಂಟೇಜ್ ಸಕ್ಸೆಸಿವ್ ಪರ್ಸೆಂಟೇಜ್ ಅಲ್ಲಿ. ಸೊ ಎ ಎಷ್ಟು? 10, ಬಿ ಎಷ್ಟು? 15 ಪ್ಲಸ್ ಎ ಬಿ ಎಷ್ಟು? 10 ಇಂಟು 15 ಡಿವೈಡೆಡ್ ಬೈ 100. ಸೊ 10 ಇಂಟು 15 ಎಷ್ಟು? ಇದು 10 ಪ್ಲಸ್ 15 25 ಪ್ಲಸ್ 10 ಇಂಟು 15 150 ಡಿವೈಡೆಡ್ ಬೈ 100. 2 ಸೊನ್ನೆಗಳಿದಾವೆ, 1 2 ಈ ಕಡೆ ಇಡ್ತೀನಿ. ಹಾಗಾದ್ರೆ 25 ಪ್ಲಸ್ 1.5 26.5% ಇನ್ಕ್ರೀಸ್ ಆಗ್ತಿದೆ. ಸೊ 26.5% ಇನ್ಕ್ರೀಸ್ ಆಗ್ತಿದೆ ಅಂದ್ರೆ ಎಷ್ಟಕ್ಕೆ? 1,20,000 ಇತ್ತು, 1,20,000ಕ್ಕೆ ಎಷ್ಟು ಪರ್ಸೆಂಟೇಜ್ ಇನ್ಕ್ರೀಸ್ ಆಯ್ತು? 26.5% ಇನ್ಕ್ರೀಸ್ ಆಗಾಯ್ತು. ಅಂದ್ರೆ 26.5% ಅನ್ನ ಕಂಡುಹಿಡಿಯೋಣ. ಸೊ 26.5% ಅನ್ನ ಕಂಡುಹಿಡಿಬೇಕು ಅಂದ್ರೆ 26.5 ಡಿವೈಡೆಡ್ ಬೈ 100 ಇಂಟು 1,20,000 ಆಗುತ್ತಲ್ವಾ? 2 0 ಕ್ಯಾನ್ಸಲ್. ಸೊ ಇಲ್ಲಿ ಒಂದು 0 ಇದೆ, 0 ಕ್ಯಾನ್ಸಲ್ ಮಾಡಿ ಪಾಯಿಂಟ್ ಅನ್ನ ಕ್ಯಾನ್ಸಲ್ ಮಾಡ್ತೀನಿ. 12 ಇಂಟು 265. ಸೊ 12 ಇಂಟು 265 ಎಷ್ಟಾಗುತ್ತೆ ನೋಡಿ, ಕ್ಯಾಲ್ಕುಲೇಟ್ ಮಾಡಿ. ಇದು 12 ಇಂಟು 265, 12 ಇಂಟು 265. ಸೊ 3,180 ಜನ ಜಾಸ್ತಿ ಆಗ್ತಾರೆ. ಹಾಗಾದ್ರೆ ಕೇಳಿರುವಂತಹ ಪ್ರಶ್ನೆ ಏನು? ಪಾಪ್ಯುಲೇಷನ್ ಅಟ್ ದಿ ಎಂಡ್ ಆಫ್ 2025 ಅಂತ ಕೇಳಿರುವಂತದ್ದು. 2025ರ ನಂತರದಲ್ಲಿ 1,20,000 ಜನ ಇರ್ತಾರೆ, ಹಾಗೆ 3,180 ಜನ ಜಾಸ್ತಿ ಆಗ್ತಾರೆ. ಹಾಗಾದ್ರೆ ಟೋಟಲ್ ಎಷ್ಟು ಜನ ಇರ್ತಾರೆ? 1,20,000 ಪ್ಲಸ್ 3,185. ಹೌದಲ್ವಾ? 3,180 ಸಾರಿ. ಸೊ 12 ಲಕ್ಷ. ಸೊ 1,20,000 ಪ್ಲಸ್ 3,180, 1,23,180 ಜನ ಇರ್ತಾರೆ 2025 ಅಷ್ಟೊತ್ತಿಗೆ ಆನ್ಸರ್ ಬರುತ್ತೆ. ಇದು ಒಂದು ಮೆಥಡ್. ಸರ್ ಇನ್ನೊಂದು ಮೆಥಡ್ ಸರ್, ವೆರಿ ಈಸಿಯಾಗಿ ಕಲ್ತ್ಕೊಳ್ಳಿ ನೋಡಿ. ವೆರಿ ಈಸಿಯಾಗಿ ಕಲ್ತ್ಕೋಬೇಕಂತಂದ್ರೆ ಏನ್ ಮಾಡ್ತೀರಾ? 1,23,880 1, 2, 3, 180 1,23,180 ಜನ 2025ರ ಕೊನೆಯಲ್ಲಿ ಇರ್ತಾರೆ. ಅರ್ಥ ಆಗ್ತಿದೆ ಅಲ್ವಾ? ಸೊ ಇದು ಒಂದು ಮೆಥಡ್. ಇನ್ನೊಂದು ಮೆಥಡ್ ಹೇಗೆ ಸರ್? ಇನ್ನೊಂದು ಮೆಥಡ್ ಅನ್ನ ಸ್ವಲ್ಪ ಕಲ್ತ್ಕೊಳ್ಳಿ. ಹೇಗ್ ಮಾಡ್ಬೋದು ನೆಕ್ಸ್ಟ್ ಮೆಥಡ್ ಅನ್ನ ಅಂದ್ರೆ, ಸೆಕೆಂಡು. ಸೊ ಇವಾಗ 2024ರಲ್ಲಿ ಎಷ್ಟು ಜನ ಇದ್ರಪ್ಪ? 1,20,000 ಜನ ಇದ್ರು. 1,20,000 ಜನಗಳನ್ನ ಅಂತ ಬರ್ಕೋತೀನಿ. ಜಾಸ್ತಿ ಆಗಿದೆ ಎಷ್ಟು ಜನ? 10% ಜನ. 10% ಇನ್ಕ್ರೀಸ್ ಅನ್ನ ನಾನು ಏನಂತ ಬರೀಬಹುದು? 10/100 ಅಂತ ಬರೀಬಹುದಲ್ವಾ? 10/100 ಇನ್ಕ್ರೀಸ್ ಆಗ್ತಿದ್ದಾರೆ ಅಂದ್ರೆ ಪ್ರತಿ 100 ಜನಕ್ಕೆ ಎಷ್ಟು ಜನ ಜಾಸ್ತಿ ಆಗ್ತಾ ಇದ್ದಾರೆ? 10 ಜನ ಜಾಸ್ತಿ ಆಗ್ತಾ ಇದ್ದಾರೆ. ಅಂದ್ರೆ
2024ರಲ್ಲಿ ನನಗೆ 100 ಜನ ಇದ್ರೆ 2024ರ ಕೊನೆಯಲ್ಲಿ 10% ಜಾಸ್ತಿ ಆಗತ್ತೆ. ಅಂದ್ರೆ 110 ಜನ ಆಗ್ತಾರೆ. ಪ್ಲಸ್ ಮಾಡ್ತೀನಿ. 100 ಇದ್ದಿದ್ದು 110 ಜನ ಆದ್ರು. ಸೊ 100 ಇದ್ದಿದ್ದು 110 ಜನ ಆದ್ರು ಅಂದ್ರೆ 110 ಡಿವೈಡೆಡ್ ಬೈ 100 ಅಂತ ಬರ್ಕಂತೀನಿ. ಓಕೆ. ಸೊ 100 ಜನ ಇದ್ದವರು 110 ಜನ ಅಂತಂದ್ರೆ ಮೇಲ್ಗಡೆ 110 ಕೆಳಗಡೆ 100 ಅಂತ ಬರ್ಕೊಂತೀನಿ ನಾನು. ಅದಾದ್ಮೇಲೆ ಒಂದು ವೇಳೆ ಒಂದು ವರ್ಷದ ಸ್ಟಾರ್ಟಿಂಗ್ ಅಲ್ಲಿ 100 ಜನ ಇದ್ರೆ ಅದಾದ ನಂತರದಲ್ಲಿ 15% ಜಾಸ್ತಿ ಜನ ಆಗ್ತಾರೆ. 100 ಜನ ಇದ್ರೆ 115 ಜನ ಆಗ್ತಾರೆ. 115 ಡಿವೈಡೆಡ್ ಬೈ 100 ಅಂತ ಬರ್ಕೊಂತೀನಿ ನಾನು. ಹಾಗಾದ್ರೆ 2 0 2 0 2 0 2 0 ಕ್ಯಾನ್ಸಲ್ ಇಲ್ಲಿ 12 ಇಂಟು 110 ಇಂಟು 115. ಸೊ ಇದನ್ನ ಸಾಲ್ವ್ ಮಾಡಿದ್ರೆ ಎಷ್ಟು ಬರುತ್ತೆ ನೋಡಿ. 12 ಇಂಟು 110 ಇಂಟು 115 12 ಇಂಟು 110 ಇಂಟು 115. ಸೊ ನಿಮ್ಗೆ ಎಷ್ಟು ಆನ್ಸರ್ ಬರುತ್ತೆ? 1,51,100 ಜನ ಆಗ್ತಾರೆ. 1,51,100 ಜನ ನಿಮ್ಮ ಪಾಪ್ಯುಲೇಷನ್ ಆಗುವಂತ. ಓಕೆ. ಸೊ 1,51,800 ಈಸ್ ಯೋರ್ ರೈಟ್ ಆನ್ಸರ್. ಓಕೆ, ಡನ್, ಅಂಡರ್ಸ್ಟುಡ್. ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ ಪ್ರಾಫಿಟ್ ಅಂಡ್ ಲಾಸ್ ಮೇಲೆ ಇರುತ್ತೆ. ಅಂದ್ರೆ ಲಾಭ ಮತ್ತು ನಷ್ಟ. ಲಾಭ ಮತ್ತು ನಷ್ಟ. ಸರ್ ಒಂದು ನೆನ್ಪಿಟ್ಕೊಳ್ಳಿ ಯಾವಾಗ್ಲೂ, ನನ್ನ ಲಾಭವನ್ನ ಮತ್ತು ನನ್ನ ನಷ್ಟವನ್ನ ನಾನು ಯಾವಾಗ್ಲೂ ನಾನು ಹೂಡಿಕೆ ಮಾಡಿರುವಂತಹ ಹಣದ ಮೇಲೆ ನಾನು ಡಿಸೈಡ್ ಮಾಡ್ತೀನಿ. ಸೊ ಹೂಡಿಕೆ ಮಾಡಿರುವಂತಹ ಹಣದ ಮೇಲೆ ನಾನು ಡಿಸೈಡ್ ಮಾಡ್ತೀನಿ ಯಾವುದನ್ನ? ಲಾಭ ಮತ್ತು ನಷ್ಟವನ್ನ. ಸೊ ನನ್ನ ಲಾಭ ಏನಾಗುತ್ತೆ? ನನ್ನ ಹೂಡಿಕೆಯ ಮೇಲೆ ಎಷ್ಟು ಬಂದಿದೆ. ಅಂದ್ರೆ ನಾನು ಒಂದು ವಸ್ತುವನ್ನ ಖರೀದಿ ಮಾಡೋದಕ್ಕೆ ನಾನು ಒಂದು ದುಡ್ಡನ್ನ ಕೊಟ್ಟಿರ್ತೀನಿ. ನನಗೆ ಎಷ್ಟು ಖರ್ಚಾಗಿರುತ್ತೆ ಅದರ ಮೇಲೆ ಬರುವಂತದ್ದು ನನಗೆ ಲಾಭ. ಫಾರ್ ಎಕ್ಸಾಂಪಲ್ ಈ ಪೆನ್ನನ್ನ ನಾನು 10 ರೂಪಾಯಿಗೆ ಖರೀದಿಸಿ 15 ರೂಪಾಯಿಗೆ ಮಾರಿದ್ರೆ ನಾನು ಹೂಡಿಕೆ ಮಾಡಿರುವಂತಹ ಹಣ ಎಷ್ಟು? 10 ರೂಪಾಯಿ. ನಾನು ಮಾರಿದಾಗ ನನಗೆ ಬರ್ತಾ ಇರೋದು ಎಷ್ಟು? 15 ರೂಪಾಯಿ. ಸೊ ನಾನು ಹೂಡಿಕೆ ಮಾಡಿರುವಂತಹ 10 ರೂಪಾಯಿನ ಮೇಲೆ 15 ರೂಪಾಯಿಗಳು ಬರ್ತಿದೆ. ಹಾಗಾಗಿ ನನ್ನ ಲಾಭ ಎಷ್ಟು? 5 ರೂಪಾಯಿಗಳು ನನ್ನ ಲಾಭ. ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಒಂದು ಪೆನ್ನನ್ನ ನಾನು 10 ರೂಪಾಯಿಗೆ ಖರೀದಿ ಮಾಡಿದೆ 10 ರೂಪಾಯಿಗೆ. ಸೊ ಅದನ್ನ ನಾನು 15 ರೂಪಾಯಿಗೆ ಮಾರಾಟ ಮಾಡಿದೆ. ಸೊ 15 ರೂಪಾಯಿಗೆ ಮಾರಾಟವನ್ನ ಮಾಡಿದೆ. ಹಾಗಾದ್ರೆ ನನಗೆ ಬರುವಂತಹ ಲಾಭ ಎಷ್ಟಿದ್ರಲ್ಲಿ? ಸೊ ನಾನು ಹೂಡಿಕೆ ಮಾಡಿರುವಂತದ್ದು 10 ರೂಪಾಯಿ ಖರೀದಿ ಬೆಲೆ. ಸೊ ಇದನ್ನ ನಾನು ಏನಂತೀನಿ? ಕಾಸ್ಟ್ ಪ್ರೈಸ್ ಅಂತೀನಿ. ಕಾಸ್ಟ್ ಪ್ರೈಸ್ ಎಷ್ಟು? 10 ರೂಪಾಯಿ. ಹಾಗಾದ್ರೆ ಮಾರಾಟ ಬೆಲೆ 15 ರೂಪಾಯಿ ಆಗುತ್ತಲ್ವಾ? ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗುತ್ತೆ? 15 ರೂಪಾಯಿಗಳಾಗುತ್ತೆ. ಹಾಗಾದ್ರೆ ನನ್ನ ಲಾಭ ಏನಾಗುತ್ತೆ? SP ಮೈನಸ್ CP ವಿಚ್ ಈಸ್ ಈಕ್ವಲ್ ಟು 15 ಮೈನಸ್ 10 ವಿಚ್ ಈಸ್ 5 ರೂಪೀಸ್. 5 ರೂಪಾಯಿಗಳು ನನ್ನ ಲಾಭ ಆಗುತ್ತೆ. ಹೌದಲ್ವಾ? ಸೊ ಲಾಭವನ್ನ ಕೇಳಲ್ಲ ಇಲ್ಲಿ, ಲಾಭದ ಶೇಕಡವಾರುವನ್ನ ಕೇಳ್ತಾರೆ. ಪ್ರಾಫಿಟ್ ಪರ್ಸೆಂಟೇಜ್ ಅನ್ನ ಕೇಳ್ತಾರೆ. ಸೊ ಪ್ರಾಫಿಟ್ ಪರ್ಸೆಂಟೇಜ್ ಅನ್ನ ನಾನು ಅವಾಗಲೇ ಒಂದು ಸೂತ್ರವನ್ನ ಹೇಳ್ಕೊಟ್ಟೆ ನಿಮ್ಗೆ. ನನ್ನ ಲಾಭ ಆಗ್ಲಿ ನನ್ನ ನಷ್ಟ ಆಗ್ಲಿ ಯಾವುದರ ಮೇಲೆ ನಾನು ಕ್ಯಾಲ್ಕುಲೇಟ್ ಮಾಡ್ತೀನಿ? ನನ್ನ ಖರೀದಿಯ ಬೆಲೆ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತೀನಿ. ಹಾಗಾದ್ರೆ ಪ್ರಾಫಿಟ್ ಪರ್ಸೆಂಟೇಜ್ ದ ಸೂತ್ರ ಏನು? ಪ್ರಾಫಿಟ್ ಡಿವೈಡೆಡ್ ಬೈ CP ಇಂಟು 100. ಅದೇ ರೀತಿ ಲಾಸ್ ಪರ್ಸೆಂಟೇಜ್ ಆದ್ರೂ ಅಷ್ಟೇ. ಲಾಸ್ ಅನ್ನು ಕೂಡ ನಾನು ಕಾಸ್ಟ್ ಪ್ರೈಸ್ ಮೇಲೆ ಕಂಡುಹಿಡಿತೀನಲ್ವಾ? ಲಾಸ್ ಡಿವೈಡೆಡ್ ಬೈ CP ಇಂಟು 100 ಅನ್ನುವಂಥದ್ದು ನನ್ನ ಲಾಸ್ ಪರ್ಸೆಂಟೇಜ್ ಆಗುತ್ತೆ. ಪ್ರಾಫಿಟ್ ಪರ್ಸೆಂಟೇಜ್ ಅಂದ್ರೆ ಪ್ರಾಫಿಟ್ ಬೈ CP ಇಂಟು 100 ಅನ್ನುವಂಥದ್ದು ಆಗುತ್ತೆ. ಸೊ ಇವೆರಡನ್ನ ನೆನ್ಪಿಟ್ಕೊಳ್ಳಿ. ಇದೆರಡನ್ನ ನೆನ್ಪಿಟ್ಕೊಂಡ್ರೆ ಈಸಿಯಾಗಿ ನೀವು ಎಲ್ಲವನ್ನ ಆನ್ಸರ್ ಮಾಡ್ಬೋದು. ಮೊದಲನೇ ಪ್ರಶ್ನೆ ನೋಡೋಣ. ಲಾಭ ಮತ್ತು ನಷ್ಟದಲ್ಲಿ ಶಾಪ್ಕೀಪರ್ ಬಾಟ್ ಅ ಬ್ಯಾಗ್ ಫಾರ್ ₹800. ಸೊ ಖರೀದಿ ಮಾಡ್ದ, 800 ರೂಪಾಯಿಗೆ ಖರೀದಿಸಿದ. ಸೊ ಖರೀದಿಸಿದ ಅಂತ ಅಂದ್ರೆ ಖರೀದಿಯ ಬೆಲೆ ಅಂದ್ರೆ ಕೊಂಡ ಬೆಲೆ, ಕಾಸ್ಟ್ ಪ್ರೈಸ್ ಎಷ್ಟು ರೂಪಾಯಿ? 800 ರೂಪಾಯಿಗಳು. ಹಾಗಾದ್ರೆ ಅವನು ಅದನ್ನ 920 ರೂಪಾಯಿಗೆ ಮಾರಾಟ ಮಾಡ್ತಾನೆ. ಸೊ 920 ರೂಪಾಯಿಗೆ ಮಾರಾಟ ಮಾಡ್ದ ಅಂದ್ರೆ ಮಾರಾಟ ಬೆಲೆ ಅಂದ್ರೆ ಸೆಲ್ಲಿಂಗ್ ಪ್ರೈಸ್ ಎಷ್ಟು? 920 ರೂಪಾಯಿಗಳು. ಹಾಗಾದ್ರೆ ನನ್ನ ಲಾಭದ ಶೇಕಡವಾರು ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಸೊ ಫಸ್ಟ್ ಆಫ್ ಆಲ್ ಲಾಭ ಎಷ್ಟಾಯ್ತು ಸರ್? ನನ್ನ ಲಾಭ
800 ಕೊಂಡ್ಕೊಂಡೆ, 900 ರೂಪಾಯಿ 920 ರೂಪಾಯಿಗೆ ಮಾರಿದೆ. ಹಾಗಾದ್ರೆ ನನ್ನ ಪ್ರಾಫಿಟ್ 120 ರೂಪಾಯಿಗಳಲ್ವಾ? 100 ರೂಪಾಯಿಗೆ ಖರೀದಿಸಿದೆ, 920 ರೂಪಾಯಿಗೆ ಮಾರಾಟ ಮಾಡಿದೆ. ಹಾಗಾದ್ರೆ ನನ್ನ ಪ್ರಾಫಿಟ್ ಎಷ್ಟು? 120 ರೂಪಾಯಿ. ಸೊ ಪ್ರಾಫಿಟ್ ಪರ್ಸೆಂಟೇಜ್ ಅನ್ನ ಕೇಳ್ತಾ ಇದಾರಲ್ವಾ? ಪ್ರಾಫಿಟ್ ಪರ್ಸೆಂಟೇಜ್ ಅನ್ನ ನಾನು ಏನಂತ ಹೇಳಿದೆ? ಪ್ರಾಫಿಟ್ ಡಿವೈಡೆಡ್ ಬೈ ಸಿ ಪಿ ಇಂಟು 100. ಸರ್ ಹೇಗೆ ಸರ್ ನೆನ್ಪಿಟ್ಕೊಳ್ಳೋದಿನ? ಸೊ ನಾನು ಏನು ಹೇಳಿದೆ? ಯಾವಾಗಲೂ ನನ್ನ ಪ್ರಾಫಿಟ್ ಅನ್ನ ಯಾವ್ದ್ರ ಮೇಲೆ ಇಡ್ತೀನಿ? ನನ್ನ ಹೂಡಿಕೆಯ ಬೆಲೆ ಮೇಲೆ. ಹೂಡಿಕೆ ನಾನು ಮಾಡ್ತಾ ಇರುವಂತಹ ಹೂಡಿಕೆ ಎಷ್ಟು? 800 ರೂಪಾಯಿ ಕಾಸ್ಟ್ ಪ್ರೈಸ್. 800 ರುಪೀಸ್ ನನ್ನ ಹೂಡಿಕೆ. ಹೂಡಿಕೆಯ ಮೇಲೆ, ನನ್ನ ಇನ್ವೆಸ್ಟ್ಮೆಂಟ್ ಮೇಲೆ 120 ರೂಪಾಯಿ ಪ್ರಾಫಿಟ್ ಬರ್ತಿದೆ. ಹಾಗಾಗಿ 120 ಮೇಲಿಡ್ತೀನಿ, 800 ಕೆಳಗಡೆ ಇಡ್ತೀನಿ, ಇಂಟು 100 ಅನ್ನುವಂಥದ್ದಾಗುತ್ತೆ. 2 0 2 0 ಕ್ಯಾನ್ಸಲ್. 4 2 8, 4 3 12, 0 2 1 2 15 30. ಹಾಗಾದ್ರೆ 15% ಲಾಭ ನನಗೆ ಈ ಒಂದು ವ್ಯವಹಾರದಲ್ಲಿ. ಮುಂದಿನ ಪ್ರಶ್ನೆಯನ್ನ ನೋಡೋಣ. ಅ ಬೈಸಿಕಲ್ ವಾಸ್ ಬಾಟ್ ಫಾರ್ ₹6,000 ಅಂಡ್ ಸೋಲ್ಡ್ ಫಾರ್ ₹5,400. ಒಂದು ಸೈಕಲ್ ಅನ್ನ ಒಬ್ಬ ವ್ಯಕ್ತಿ ಎಷ್ಟು ರೂಪಾಯಿಗೆ ತಗೊಂಡ? 6,000 ರೂಪಾಯಿಗಳಿಗೆ ತಗೊಂಡ. ಅದನ್ನ 5,400 ರೂಪಾಯಿಗಳಿಗೆ ಮಾರಾಟ ಮಾಡ್ತಾನೆ. ಹಾಗಾದ್ರೆ ಇಲ್ಲಿ ನನಗೆ ಲಾಸ್ ಎಷ್ಟಾಯ್ತು? ವಾಟ್ ಈಸ್ ಮೈ ಲಾಸ್? ಸರ್ ಖರೀದಿಯ ಬೆಲೆ ಎಷ್ಟು ಸರ್? ಕಾಸ್ಟ್ ಪ್ರೈಸ್ ಇಸ್ ಈಕ್ವಲ್ ಟು 6,000 ರುಪೀಸ್. ಹಾಗಾದ್ರೆ ಮಾರಾಟ ಬೆಲೆ ಎಷ್ಟು ಸರ್? ಸೆಲ್ಲಿಂಗ್ ಪ್ರೈಸ್ ಇಸ್ ಈಕ್ವಲ್ ಟು 5,400 ರೂಪಾಯಿಗಳಿಗೆ. ಅಂದ್ರೆ ನಾನು 6,000 ಕೊಂಡ್ಕೊಂಡು 5,400 ರೂಪಾಯಿಯನ್ನ ಮಾರ್ದೆ. ನನಗೆ ವಾಪಸ್ ಬಂದಿದ್ದು 5,400 ರೂಪಾಯಿ ಅಷ್ಟೇ. ನಾನು ಕೊಟ್ಟಿದ್ದ 6,000, ನನಗೆ ವಾಪಸ್ ಬಂದಿದ್ದು 5,400. ಹಾಗಾದ್ರೆ ಇಲ್ಲಿ ಎಷ್ಟು ಲಾಸ್ ಆಯ್ತು ನನಗೆ? ಸೊ ಈ ಒಂದು ವ್ಯವಹಾರದಲ್ಲಿ ನನಗೆ ಲಾಸ್ ಆಯ್ತು. ಒಪ್ತೀರಾ? ಲಾಸ್ ಆಯ್ತು ಅಂತ ಒಪ್ತೀರಲ್ವಾ? ಸೊ ಎಷ್ಟು ಲಾಸ್ ಆಯ್ತು ಸರ್? 600 ರೂಪಾಯಿಗಳ ನಷ್ಟ ನನಗೆ ಇಲ್ಲಿ ಬಿದ್ದಿದೆ. 600 ರೂಪಾಯಿಗಳ ನಷ್ಟ ಬಿದ್ದಿದೆ ಅಂತಂದ್ರೆ ಲಾಸಿನ ಶೇಕಡವಾರುವನ್ನ ಕೇಳ್ತಾ ಇದ್ದಾರೆ ಇಲ್ಲಿ. ಸೊ ವಾಟ್ ಈಸ್ ದ ಲಾಸ್ ಪರ್ಸೆಂಟೇಜ್? ಲಾಸ್ ಪರ್ಸೆಂಟೇಜ್ ಅನ್ನ ನಾವು ಏನಂತ ಹೇಳಿದ್ವಿ? ನನ್ನ ಹೂಡಿಕೆ ಎಷ್ಟು? 6,000. 6,000 ರೂಪಾಯಿಗಳ ಮೇಲೆ ನನಗೆ ಎಷ್ಟು ಬರ್ತಿದೆ? 600 ರೂಪಾಯಿ ಕಡಿಮೆ ಬರ್ತಿದೆ. ಹಾಗಾಗಿ 600 ಡಿವೈಡೆಡ್ ಬೈ 6,000 ಅಂತ ಬರಿತೀನಿ, ಇಂಟು 100 ಅಂತ ಬರಿತೀನಿ. ಇಲ್ಲೊಂದು 0, ಇಲ್ಲೊಂದು 0, 2 0, ಇಲ್ಲಿ 2 0 ಕ್ಯಾನ್ಸಲ್. ಇಲ್ಲೊಂದು 0, ಇಲ್ಲೊಂದು 0 ಕ್ಯಾನ್ಸಲ್. ಆರ್ ಒನ್ಲಿ, ಆರ್ ಹತ್ಲಿ. ಹಾಗಾದ್ರೆ ನನ್ನ ಲಾಸ್ ಎಷ್ಟಾಯ್ತು? 10% ಲಾಸ್ ಆಯ್ತು. ಸೊ ಲಾಸ್ ಇಸ್ 10%. ಹಾಗಾದ್ರೆ ಕಮೆಂಟ್ ಮಾಡಿ ನಿಮ್ಗೆ ಈ ಒಂದು ಪ್ರಾಬ್ಲಮ್ಸ್ಗಳು ನಾನು ಏನ್ ಮಾಡ್ತಾ ಇದ್ದೀನಿ ಅರ್ಥ ಆಗ್ತಿದ್ಯಾ ಅಂತ. ಓಕೆ, ಜಸ್ಟ್ ಕಮೆಂಟ್ ಎಸ್ ಅಂತ. ಸೊ ಮುಂದಿನ ಪ್ರಶ್ನೆ ಹೋಗೋಣ. ಮೊಬೈಲ್ ಫೋನ್ ಕಾಸ್ಟ್ ₹12,000. ಒಂದು ಮೊಬೈಲಿನ ಬೆಲೆ, ಕಾಸ್ಟ್ಸ್ ಅಂದ್ರೆ ಕಾಸ್ಟ್ ಪ್ರೈಸ್, ಖರೀದಿಯ ಬೆಲೆ. ಖರೀದಿಯ ಬೆಲೆ ಎಷ್ಟು? 12,000. ಕಾಸ್ಟ್ ಪ್ರೈಸ್ 12,000 ರೂಪಾಯಿಗಳಿದಾವೆ. ಇದನ್ನ 20% ಅಲ್ಲಿ ಲಾಭದಲ್ಲಿ ಮಾರಾಟ ಮಾಡಿದ್ರೆ ಅವಾಗ ಮಾರಾಟ ಬೆಲೆ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಸೊ ಸೆಲ್ಲಿಂಗ್ ಪ್ರೈಸ್ ಅನ್ನ ಕಂಡಿಡೀರಪ್ಪ ಅಂತ ಕೇಳ್ತಾ ಇದ್ದಾರೆ. ಎಷ್ಟು ಪರ್ಸೆಂಟೇಜ್ ಲಾಭ ಆದ್ರೆ? 20% ಲಾಭ ಆದ್ರೆ ನನ್ನ ಮಾರಾಟ ಬೆಲೆ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಪ್ರಾಫಿಟ್ ಅನ್ನ ನಾನು ಪ್ರಾಫಿಟ್ ಪರ್ಸೆಂಟೇಜ್ ಅನ್ನ ನಾನು ಏನಂತ ಹೇಳ್ತೀನಿ ಯಾವಾಗ್ಲೂ? ಪ್ರಾಫಿಟ್ ಬೈ ಸಿ ಪಿ ಅಂತ ಹೇಳ್ತೀನಲ್ವಾ? 20% ಪ್ರಾಫಿಟ್ ಅಂದ್ರೆ ನಾನು 20/100 ಅಂತ ಬರಿಬೋದಾ ಪರ್ಸೆಂಟೇಜ್ ಅನ್ನ? ಸೊ 100ಕ್ಕೆ 20 ರೂಪಾಯಿ ಲಾಭ. ಒಂದು ವೇಳೆ 20% ಪ್ರಾಫಿಟ್ ಅಂದ್ರೆ ಅರ್ಥ ಏನು? ನಾನು 100 ರೂಪಾಯಿಯನ್ನ ಹೂಡಿಕೆ ಮಾಡಿದ್ರೆ 20 ರೂಪಾಯಿ ಅದಕ್ಕಿಂತ ಜಾಸ್ತಿ ಬರುತ್ತೆ ನನಗೆ ಅಂತ ತಾನೇ ಪ್ರಾಫಿಟ್ ಪರ್ಸೆಂಟೇಜ್ ನ ಅರ್ಥ. ಸೊ 100 ರೂಪಾಯಿ ಹೂಡಿಕೆಯನ್ನ ಮಾಡಿದ್ರೆ 120 ರೂಪಾಯಿ ನನಗೆ ವಾಪಸ್ ಬರುತ್ತೆ ಅಂತ ಅರ್ಥ ಅಲ್ವೇನ್ರಪ್ಪ? ಸೊ 20% ಅನ್ನ ನಾನು ಏನಂತ ಬರ್ಕೊಂತೀನಿ? 20% ಅನ್ನ 20/100 ಅಂತ ಬರ್ಕೋತೀನಿ. ಇಲ್ಲಿ ಕೊಟ್ಟಿರುವಂತದ್ದು ಲಾಭ, ಪ್ರಾಫಿಟ್ ಅಂತ. ಹಾಗಾಗಿ ಇವೆರಡನ್ನು ಆಡ್ ಮಾಡಿದ್ರೆ ನನಗೆ ಏನ್ ಬರುತ್ತೆ? ಸೊ ಪ್ರಾಫಿಟ್ ಪರ್ಸೆಂಟೇಜ್ ಮೇಲ್ಗಡೆ ಇರುವಂತದ್ದೇನು? ಪ್ರಾಫಿಟ್. ಇಲ್ಲಿ 20 ಏನಾಯ್ತು? ಪ್ರಾಫಿಟ್ ಆಯ್ತು. ಕೆಳಗಡೆ ಇರುವಂತದ್ದೇನು? ಕಾಸ್ಟ್ ಪ್ರೈಸ್. ಹಾಗಾದ್ರೆ ಇಲ್ಲಿ 100 ಇರುವಂತದ್ದೇನು? ಕಾಸ್ಟ್ ಪ್ರೈಸ್. ಹಾಗಾದ್ರೆ ಎರಡನ್ನು ಆಡ್ ಮಾಡಿದ್ರೆ ನನಗೆ ಸೆಲ್ಲಿಂಗ್ ಪ್ರೈಸ್ 120 ಬರ್ತದೆ. ಸೊ ಇಲ್ಲಿ ಕೊಟ್ಟಿದ್ದಾರೆ ಕಾಸ್ಟ್ ಪ್ರೈಸ್ 12,000 ರೂಪಾಯಿಗಳು ಅಂತ. ಈ 12,000 ರೂಪಾಯಿಗಳು ಯಾವುದಕ್ಕೆ ಸಮ? ಯಾವುದಕ್ಕೆ ಸಮ?
100ಕ್ಕೆ ಸಮ. ಇಲ್ಲಿ ಕಾಸ್ಟ್ ಪ್ರೈಸ್ 100. ಹಾಗಾದ್ರೆ ನನಗೆ ಬೇಕಾಗಿರೋದೇನ್ರಪ್ಪ, ಇದು ಕಾಸ್ಟ್ ಪ್ರೈಸ್ ಬಗ್ಗೆ ಮಾತಾಡ್ತಾ ಇರುವಂತದ್ದು. ನನಗೆ ಬೇಕಾಗಿರುವಂತದ್ದು ಸೆಲ್ಲಿಂಗ್ ಪ್ರೈಸ್. ಸೆಲ್ಲಿಂಗ್ ಪ್ರೈಸ್ ಎಷ್ಟು ರೂಪಾಯಿ ಅಂತ ಗೊತ್ತಿಲ್ಲ, ಅದನ್ನೇ ಕಂಡುಹಿಡಿಬೇಕು. ಇದು ಯಾವುದಕ್ಕೆ ಸಮ ಇರ್ತದೆ? 120ಕ್ಕೆ ಸಮ ಇರ್ತದೆ. 120ಕ್ಕೆ ಸಮ ಇರ್ತದೆ. ಎರಡನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀನಿ. 12,000 ಇಂಟು 120 ಇಸ್ ಈಕ್ವಲ್ ಟು 100 ಇಂಟು ಎಕ್ಸ್. ನನಗೆ ಎಕ್ಸ್ ಬೇಕು. ಎಕ್ಸ್ ಅನ್ನ ಈ ಕಡೆ ಇಟ್ಕೊಂಡು 100ಅನ್ನ ಈ ಕಡೆ ಕಳಿಸ್ತೀನಿ. 12,000 ಇಂಟು 120 ಡಿವೈಡೆಡ್ ಬೈ 100 ಇಸ್ ಈಕ್ವಲ್ ಟು ಎಕ್ಸ್ ಆಗುತ್ತೆ. ಸೊ ಇಲ್ಲಿ 2 0, ಇಲ್ಲಿ 2 0 ಕ್ಯಾನ್ಸಲ್. 120 ಇಂಟು 120 ಹೇಗೆ ಸರ್ ಕಂಡುಹಿಡಿಯೋದು? 12 ಇಂಟು 12 ಎಷ್ಟಪ್ಪ? 144. ಇಲ್ಲೊಂದು 0 ಇದೆ, 0 ಬರ್ಕೋತೀನಿ. ಇಲ್ಲೊಂದು 0 ಇದೆ, ಇಲ್ಲೊಂದು 0 14,400 ರೂಪಾಯಿಗಳು ನನ್ನ ಸರಿಯಾದ ಉತ್ತರ ಆಗುತ್ತೆ. ಸೊ ನನ್ನ ಸರಿಯಾದ ಉತ್ತರ ಏನು? 2,000 ರೂಪಾಯಿಗಳು. ಸೆಕೆಂಡ್. ಎಸ್. ಸೊ 14,400 ರೂಪಾಯಿಗಳು ನನ್ನ ಸರಿಯಾದ ಉತ್ತರ ಆಗುತ್ತೆ. ಸೊ ಮುಂದಿನ ಪ್ರಶ್ನೆಯನ್ನ ನೋಡೋಣ. 16ನೇದು. ಅ ವಾಚ್ ಕಾಸ್ಟ್ ರುಪೀಸ್ 4,500. ಕಾಸ್ಟ್ಸ್ ಅಂದ್ರೆ ಏನು? ಖರೀದಿಯ ಬೆಲೆ. ಸೊ ಕೊಂಡ ಬೆಲೆ ಎಷ್ಟು? 4,500 ರೂಪಾಯಿಗಳು. ಕಾಸ್ಟ್ ಪ್ರೈಸ್ ಈಸ್ 4,500 rupees. ಇಟ್ ಈಸ್ ಸೋಲ್ಡ್ ಅಟ್ 10% ಲಾಸ್. ಸೊ ಎಷ್ಟು ಲಾಸ್ ಆಗಿದೆ? 10% ನಷ್ಟವನ್ನ ಹೇಳ್ತಾ ಇದ್ದಾರೆ. 10% ನಷ್ಟ ಆಗ್ತಿದೆಯಂತೆ. ಸೆಲ್ಲಿಂಗ್ ಪ್ರೈಸ್ ಅನ್ನ ಕಂಡುಹಿಡಿಯಿರಿ ಅಂತ ಕೇಳ್ತಾ ಇದ್ದಾರೆ. ಅಗೇನ್ ವೆರಿ ಸಿಂಪಲ್ ಪ್ರಾಬ್ಲಮ್. ಸೊ ವೆರಿ ಸಿಂಪಲ್ ಪ್ರಾಬ್ಲಮ್, ಬೇಗ ಬೇಗ ಸಾಲ್ವ್ ಮಾಡೋಣ. 10% ಲಾಸ್ ಅಂದ್ರೆ ಅರ್ಥ ಏನಪ್ಪಾ? ಸೊ 10% ಲಾಸ್ ಅನ್ನ ನಾನು ಯಾವಾಗಲೂ, ಲಾಸ್ ಪರ್ಸೆಂಟೇಜ್ ಅನ್ನ ನಾನು ಯಾವಾಗಲೂ ಏನಂತ ಬರಿತೀನಿ? ಲಾಸ್ ಡಿವೈಡೆಡ್ ಬೈ ಸಿ ಪಿ ಅಂತ ಬರಿತೀನಿ. ಸೊ 10% ಅನ್ನ ನಾನು ಏನಂತ ಬರಿಬಹುದು? 10% ಅನ್ನ 10/100 ಅಂತ ಬರಿಬಹುದು. ಸೊ ಲಾಸ್ ಆಗ್ತಿದೆ, ಕಡಿಮೆ ಆಗ್ತಿದೆ ಅಲ್ವಾ? ಸೊ ಕಡಿಮೆ ಆಗ್ತಾ ಇದೆ ಅಂದ್ರೆ ಈ 10 ಏನು? ಲಾಸ್. ಈ 100 ಏನು? ಸಿ ಪಿ. ಯಾಕೆ ಸರ್? ಮೇಲ್ಗಡೆ ಲಾಸ್ ಇದೆ, ಕೆಳಗಡೆ ಸಿ ಪಿ ಇದೆ. ಸೊ ಮೇಲ್ಗಡೆ ಇರುವಂತದ್ದು ಲಾಸು, ಕೆಳಗಡೆ ಇರುವಂತದ್ದು ಕಾಸ್ಟ್ ಪ್ರೈಸು, ಕೊಂಡ ಬೆಲೆ. ಹಾಗಾದ್ರೆ ಸರ್ ನನ್ನ ಮಾರಾಟ ಬೆಲೆ ಏನಾಗಿರುತ್ತೆ ಸರ್? ಲಾಸ್ ಇದೆಯಲ್ವಾ, ಮೈನಸ್ ಮಾಡ್ತೀನಿ. ಸೊ ಕಾಸ್ಟ್ ಪ್ರೈಸ್ ಎಷ್ಟಿದ್ರಲ್ಲಿ? 100. ಸೆಲ್ಲಿಂಗ್ ಪ್ರೈಸ್ ಎಷ್ಟಪ್ಪ? ಸೆಲ್ಲಿಂಗ್ ಪ್ರೈಸ್ 90. ಇದ್ರ ಅರ್ಥ ಏನು ಸರ್? ನನ್ನ ಪ್ರಕಾರ ನಾನು ಒಂದು ವಸ್ತುವನ್ನ 100 ರೂಪಾಯಿಗೆ ಕೊಂಡ್ಕೊಂಡ್ರೆ 90 ರೂಪಾಯಿಗೆ ಮಾರಿದ್ರೆ ನನಗೆ 10 ರೂಪಾಯಿ ಲಾಸ್ ಆಗುತ್ತೆ ಅನ್ನುವಂಥದ್ದು ಅರ್ಥ. ಸೊ ಇದರಲ್ಲಿ ಕಾಸ್ಟ್ ಪ್ರೈಸ್ ಎಷ್ಟು? 100. ನನ್ನ ಪ್ರಕಾರ ಕಾಸ್ಟ್ ಪ್ರೈಸ್ 100. ಕ್ವೆಶನ್ನಿನ ಪ್ರಕಾರ ಈ 100 ಯಾವುದಕ್ಕೆ ಸಮ? 4,500ಕ್ಕೆ ಸಮ. ಹಾಗಾದ್ರೆ ನನಗೆ ಬೇಕಾಗಿರೋದೇನು? ಸೆಲ್ಲಿಂಗ್ ಪ್ರೈಸ್ 90. 90 ಎಷ್ಟಕ್ಕೆ ಸಮ? 90 ಎಷ್ಟಕ್ಕೆ ಸಮ? ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀನಿ. ಸೊ 100 ಇಂಟು ಎಕ್ಸ್ ಇಸ್ ಈಕ್ವಲ್ ಟು 4,500 ಇಂಟು 9. ಸೊ ಎಕ್ಸ್ ಬೇಕು ಅಂದ್ರೆ ಎಕ್ಸ್ ಅನ್ನ ಇಲ್ಲೇ ಇಟ್ಕೋತೀನಿ, 100 ಅನ್ನ ಈ ಕಡೆಗೆ ಕಳಿಸ್ತೀನಿ. ಎಕ್ಸ್ ಇಸ್ ಈಕ್ವಲ್ ಟು 4,500 ಇಂಟು 9 ಡಿವೈಡೆಡ್ ಬೈ 100 ಆಗುತ್ತೆ. 2 0 2 0 ಕ್ಯಾನ್ಸಲ್. 45 ಇಂಟು 9. 9 45, 9 4 36 ಪ್ಲಸ್ 4 40. 405 ರೂಪಾಯಿಗಳು. ಸೊ 405 ರೂಪಾಯ? 45,000 4,500. 10% ನಷ್ಟ ಆಗ್ತಿದೆ. ಸೊ 4,500 ಕರೆಕ್ಟ್. 90 ಇದು 90 ಸಾರಿ. ಸೊ 45 ಇಂಟು 90 ಆಗುತ್ತೆ. 9 5s 45, 9 5s 45, 4 ಇಲ್ಲಿಟ್ಟೆ, 5 ಇಲ್ಲಿಟ್ಟೆ, 9 4s 36, 36 ಪ್ಲಸ್ 4 40, 44,000. ಇಲ್ಲೊಂದು 0 ಇದೆ, 50, 4050 ರೂಪಾಯಿಗಳು. ಸೊ ನನ್ನ ಮಾರಾಟ ಬೆಲೆ ಎಷ್ಟಾಗುತ್ತೆ? 4,050 ರೂಪಾಯಿಗಳು. ಆಪ್ಷನ್ ಬಿ ಫಾರ್ ಭರತ್ ಆಗುತ್ತೆ. ಓಕೆ, ಇದು ನಿಮ್ಮ ಉತ್ತರ ಆಗುತ್ತೆ. ಸೊ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನನ್ನ ಸೆಲೆಕ್ಷನ್ ಆಗಿದೆ, ಹಾಗೆ ನಿಮ್ಮ ಸೆಲೆಕ್ಷನ್ ಕೂಡ ಗ್ಯಾರಂಟಿ ಆಗುತ್ತೆ ಈ ರೀತಿಯಲ್ಲಿ ಸಾಲ್ವ್ ಮಾಡ್ಕೊತಾ ಹೋದ್ರೆ. ಸೊ ನಾನು ಸಾಲ್ವ್ ಮಾಡಿರುವಂತಹ ರೀತಿಯಲ್ಲಿ ನಿಮಗೆ ನಾನು ಹೇಳ್ಕೊಡ್ತಾ ಇರುವಂಥದ್ದು.
ಸೊ ನನ್ನ ಎಕ್ಸಾಮಿನೇಷನ್ ಅಲ್ಲಿ ನಾನು ಯಾವ ತರ ಸಾಲ್ವ್ ಮಾಡಿದೆ ಅದೇ ರೀತಿಯಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತಾ ಇರುವಂತದ್ದು. ಸೊ ಈ ಒಂದು ಮೆಥಡ್ ಇಟ್ ಈಸ್ ವೆರಿ ಎಫೆಕ್ಟಿವ್ ಅಂತ ಹೇಳ್ಬೋದು. ಇಟ್ ಈಸ್ ವೆರಿ ಎಫೆಕ್ಟಿವ್ ಟು ಸಾಲ್ವ್ ಇನ್ ದಿಸ್ ಮೆಥಡ್ ಅಂತ ಹೇಳ್ಬೋದು. ಸೊ ಅದನ್ನೇ ನಾನು ನಿಮ್ಗೆ ಹೇಳ್ಕೊಡ್ತಾ ಇರುವಂತದ್ದು. ಇದೇ ತರ ನೋಡಿ, an article is sold for rupees 1380 at 15% ಪ್ರಾಫಿಟ್. ಸರ್ ಇವಾಗ ಸ್ವಲ್ಪ ಲೆವೆಲ್ ಅನ್ನ ಜಾಸ್ತಿ ಮಾಡ್ತೀನಿ. 15% ಪ್ರಾಫಿಟ್ ಅಂದ್ರೆ ಸರ್ ನನ್ನ ಕಾಸ್ಟ್ ಪ್ರೈಸ್ ಏನಾಗಬೇಕು ಸರ್? 100 ಆಗುತ್ತೆ. ಹಾಗಾದ್ರೆ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗುತ್ತೆ ಸರ್? 115 ಆಗುತ್ತೆ. ₹100 ಮಾರಿದ್ರೆ ₹15 ಲಾಭ ಬರ್ಬೇಕು ನನಗೆ 115 ಅನ್ನೋದಕ್ಕೆ. ಹೌದಲ್ವಾ? ಹಾಗಾದ್ರೆ ಈ 115 ಎಷ್ಟಕ್ಕೆ ಸಮ? 1380ಕ್ಕೆ ಸಮ. 115 ಎಷ್ಟಕ್ಕೆ ಸಮ? 1380ಗೆ ಸಮ. ಆದ್ರೆ ಕಾಸ್ಟ್ ಪ್ರೈಸ್ ಎಷ್ಟು? CP ಎಷ್ಟಂತ ಹೇಳಿದೀನಿ ನಾನು? 100ಕ್ಕೆ ಎಷ್ಟು ಸಮ ಅಂತ ಕೇಳ್ತಾ ಇದ್ದಾರೆ. ಯಾವಾಗ್ಲೂ ನೆನ್ಪಿಟ್ಕೊಳ್ಳಿ, ಪ್ರಾಫಿಟ್ ಅಂಡ್ ಲಾಸ್ ಅಲ್ಲಿ 100 ಅನ್ನುವಂಥದ್ದು ಕಾಸ್ಟ್ ಪ್ರೈಸ್ಗೆ ಸಂಬಂಧಪಟ್ಟಿರುತ್ತೆ. ಡಿಸ್ಕೌಂಟ್ ಅಲ್ಲಿ ಬೇರೆ, ಬಟ್ ಪ್ರಾಫಿಟ್ ಅಂಡ್ ಲಾಸ್ ಅಂತ ಬಂದಾಗ ಕಾಸ್ಟ್ ಪ್ರೈಸ್ ಯಾವಾಗ್ಲೂ 100 ಅಂತ ಬರುತ್ತೆ. ಸೊ ಇವಾಗ ನಾನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ತೀನಿ. 115 ಇಂಟು ಎಕ್ಸ್ ಇಸ್ ಈಕ್ವಲ್ ಟು 1380 ಇಂಟು 100 ಆಗುತ್ತೆ. ಸೊ ಎಕ್ಸ್ ಇಸ್ ಈಕ್ವಲ್ ಟು 1380 ಇಂಟು 100 ಡಿವೈಡೆಡ್ ಬೈ 115. ಎಷ್ಟು ಸರ್? ಎಷ್ಟಾಗುತ್ತೆ ನೋಡಿ. ಸೊ ಏನ್ ಮಾಡೋಣ ಗೊತ್ತಾ? 115 1380 ಹಿಂಗ್ ಬರ್ಕೊಬಿಡೋಣ. 115 ಒಂದ್ಲಿ 115. ಸೊ 3 2 115 ಇಂಟು 2 230 ಆಗುತ್ತೆ. ಹಾಗಾದ್ರೆ 115 ಒಂದ್ಲಿ 115 12ಲಿ 1380. ಹಾಗಾದ್ರೆ 12 ಇಂಟು 100 ಎಷ್ಟು ಸರ್? ಎಕ್ಸ್ ಇಸ್ ಈಕ್ವಲ್ ಟು 1200 ರುಪೀಸ್. 1200 ರೂಪಾಯಿಗಳು. ಆಪ್ಷನ್ ಸಿ ಫಾರ್ ಕ್ಯಾಟ್ ಸರಿಯಾದ ಉತ್ತರ ಆಗುತ್ತೆ. ಮುಂದಿನ ಪ್ರಶ್ನೆಯನ್ನ ನೋಡೋಣ. A chair is sold for rupees 1600 at 20% loss. 20% ಲಾಸ್ ಹೇಳ್ತಾ ಇದ್ದಾರೆ. ಕಾಸ್ಟ್ ಪ್ರೈಸ್ ಅನ್ನ ಕಂಡುಹಿಡಿಬೇಕು. ಸೊ ನನ್ನ ಖರೀದಿಯ ಬೆಲೆ 20% ಲಾಸ್ ಅಂದ್ರೆ, ಒಂದು ವೇಳೆ ನನ್ನ ಖರೀದಿಯ ಬೆಲೆ ₹100 ಆದ್ರೆ ನನಗೆ ವಾಪಸ್ ಎಷ್ಟು ಬರ್ತಿದ್ಯಪ್ಪ? ಸೆಲ್ಲಿಂಗ್ ಪ್ರೈಸ್ ಇಸ್ ಈಕ್ವಲ್ ಟು 100 ಮೈನಸ್ 20. ಲಾಸ್ ಇದ್ರೆ 100ಗೆ ಮೈನಸ್ ಮಾಡಿ, ಪ್ರಾಫಿಟ್ ಇದ್ರೆ 100ಗೆ ಪ್ಲಸ್ ಮಾಡ್ತೀರಾ, ಅಷ್ಟೇ ಸಿಂಪಲ್. ಸೊ ಈ 80 ಯಾವುದಕ್ಕೆ ಸಮ? 1600ಕ್ಕೆ ಸಮ. 80 1600ಕ್ಕೆ ಸಮ ಆದ್ರೆ 100 ಎಷ್ಟಕ್ಕೆ ಸಮ ಸರ್? ಹೋಮ್ವರ್ಕ್ ನಂಬರ್ 3 ಈಸಿ ಇದೆ. ಓಕೆ, ಸಾಲ್ವ್ ದಿಸ್ ಕ್ವೆಶ್ಚನ್. ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆಯನ್ನ ನೋಡಿದ್ರೆ, ಅ ಶರ್ಟ್ ಈಸ್ ಮಾರ್ಕ್ಡ್ ಅಟ್ rupees 2000. a 10% ಡಿಸ್ಕೌಂಟ್ is offered. ಫೈಂಡ್ ದ ಸೆಲ್ಲಿಂಗ್ ಪ್ರೈಸ್. ಸೊ ಶರ್ಟು ₹2000 ಅಂತೆ. ನಾನು ಒಂದು ಅಂಗಡಿಗೆ ಹೋಗ್ತೀನಿ, ₹2000 ಶರ್ಟ್ ಅನ್ನ ನೋಡ್ತೀನಿ. ₹2000 ಶರ್ಟ್ ಅನ್ನ ತಗೊಂಡು, ಸರ್ ಇದಕ್ಕೇನು ಡಿಸ್ಕೌಂಟ್ ಇಲ್ವಾ ಅಂತ ಕೇಳ್ತೀನಿ. ಅವಾಗ ಆ ಶಾಪ್ನ ಓನರ್ ಏನ್ ಹೇಳ್ತಾನೆ? 10% ಡಿಸ್ಕೌಂಟ್ ತಗೊಳಪ್ಪ ಅಂತಾನೆ. ಹಾಗಾದ್ರೆ ನಾನು ಇದಕ್ಕೆ ಎಷ್ಟು ಕಟ್ಟಬೇಕು ಸರ್? ಸೊ 20,000 ರುಪೀಸ್ಗೆ 10% ಡಿಸ್ಕೌಂಟ್ ಅಂದ್ರೆ ಏನಾಗುತ್ತೆ? 10% ಇಂಟು ₹2000. 20 ಕ್ಯಾನ್ಸಲ್. ಹಾಗಾದ್ರೆ 20 ಇಂಟು 10 ₹200 ಡಿಸ್ಕೌಂಟ್ ಸಿಗ್ತಾ ಇದೆ ನನಗೆ. 10% ಅಂದ್ರೆ ₹200 ಡಿಸ್ಕೌಂಟ್ ಸಿಗ್ತಿದೆ. ₹2000 ಇತ್ತು ಒರಿಜಿನಲ್ ಬೆಲೆ, ₹200 ಡಿಸ್ಕೌಂಟ್ ಆಯ್ತು. ಹಾಗಾದ್ರೆ ನಾನು ಪಾವತಿ ಮಾಡಬೇಕಾದಂತಹ ಬೆಲೆ ಎಷ್ಟು? ₹1800 ನಾನು ಪಾವತಿಸಬೇಕು. ಮಾರಾಟದ ಬೆಲೆ 1800 ಆಗುತ್ತೆ. ಇದು ಒಂದು ಮೆಥಡ್ ಆದ್ರೆ, ಇನ್ನೊಂದು ಮೆಥಡ್ ನೋಡ್ರಪ್ಪ. ಇದರಲ್ಲಿ ನಾನು ಮಾರ್ಕೆಟ್ ಪ್ರೈಸ್ ಅನ್ನ 100 ಅನ್ಕೊಂತೀನಿ. ಸೊ ಮಾರ್ಕೆಟ್ ಪ್ರೈಸ್ ಅನ್ನ 100 ಅನ್ಕೊಂತೀನಿ. ಹಾಗಾದ್ರೆ 10% ಡಿಸ್ಕೌಂಟ್ ಅಂದ್ರೆ 10 ಮೈನಸ್ ಅನ್ನ ಮಾಡ್ತೀನಿ. ಡಿಸ್ಕೌಂಟ್ ಅಂದ್ರೆ ಯಾವಾಗ್ಲೂ ಮೈನಸ್. 100 ಮೈನಸ್ 10 90 ನನ್ನ ಮಾರಾಟ ಬೆಲೆ ಆಗುತ್ತೆ. ಸೊ 100 ₹2000 ಸಮ ಆದ್ರೆ 90 ಎಷ್ಟಕ್ಕೆ ಸಮ? ಎಕ್ಸ್ ಅಂತ ಬರ್ಕೊಂತೀನಿ. 100 ಇಂಟು ಎಕ್ಸ್ ಇಸ್ ಈಕ್ವಲ್ ಟು 90 ಇಂಟು 2000. 90 ಇಂಟು 2000. ಎಕ್ಸ್ ಇಸ್ ಈಕ್ವಲ್ ಟು 90 ಇಂಟು 2000 ಡಿವೈಡೆಡ್ ಬೈ 100. 20 ಕ್ಯಾನ್ಸಲ್. 9 ಇಂಟು 2 ಎಷ್ಟು? 18. ಇಲ್ಲೊಂದು 0 ಇದೆ, 0 ಬರ್ಕೊಂತೀನಿ. ಇಲ್ಲೊಂದು 0 ಇದೆ, 0 ಬರ್ಕೊಂತೀನಿ. ₹1800 ಆಗ್ತದೆ ನನ್ನ ಮಾರಾಟ ಬೆಲೆ. ಓಕೆ, ಅರ್ಥ ಆಗ್ತಿದೆ ಅಲ್ಲ? ಸೊ ಮುಂದಿನ ಪ್ರಶ್ನೆ ಹೋಗೋಣ. ಟಿವಿ ಇಸ್ ಮಾರ್ಕ್ಡ್ ಅಟ್ rupees 30,000 ಆಫ್ಟರ್ ಗಿವಿಂಗ್ 20% ಡಿಸ್ಕೌಂಟ್. ವಾಟ್ ಈಸ್ ದ ಸೆಲ್ಲಿಂಗ್ ಪ್ರೈಸ್? ಸೊ ಒಂದು ಟಿವಿಯ ಬೆಲೆ ₹30,000.
ಅದನ್ನ 20% ಡಿಸ್ಕೌಂಟ್‌ಗೆ ಕೊಡ್ತಾ ಇದ್ದಾರೆ. ಸೊ ಮಾರ್ಕ್ಡ್ ಬೆಲೆಯನ್ನ ನಾನು ಏನ್ ಹೇಳ್ದೆ? 100 ಅಂತ ಹೇಳ್ದೆ. ಈ 100 ಯಾವ್ದಕ್ಕೆ ಸಮ? 30,000ಕ್ಕೆ ಸಮ. 20% ಡಿಸ್ಕೌಂಟ್ ಕೊಟ್ರೆ ₹100 ಇದ್ರೆ ₹80 ಕಟ್ಟಬೇಕು. ₹80 ಎಷ್ಟಕ್ಕೆ ಸಮ ಸರ್? ಅಷ್ಟೇ ಪ್ರಶ್ನೆ. ಸೊ 100 30,000ಕ್ಕೆ ಸಮ ಆದ್ರೆ 80 ಎಷ್ಟಕ್ಕೆ ಸಮ? ಕ್ರಾಸ್ ಮಲ್ಟಿಪ್ಲೈ. 100 into x is equal to 30,000 into 80. ಸ್ವಲ್ಪ ಕಾಮನ್ ಸೆನ್ಸ್ ಅನ್ನ ಬಳಸ್ಬೇಕು ನೀವು ಇಲ್ಲಿ. ಸೊ ₹30,000 ಬೆಲೆ ನನಗೆ 20% ಡಿಸ್ಕೌಂಟ್ ಸಿಗ್ತಾ ಇದೆ. 10% ಅಂದ್ರೆ 30,000ದ 10% ಅಂದ್ರೆ ಏನಪ್ಪಾ? ಇದೆಲ್ಲ ಸ್ವಲ್ಪ ಕಾಂಪ್ಲೆಕ್ಸ್ ಆಯ್ತು ಅಂದ್ರೆ ನೆನ್ಪಿಟ್ಕೊಳ್ಳಿ, ಯಾವಾಗ್ಲೂ ಕಾಮನ್ ಸೆನ್ಸ್ ಮೆಥಡ್ ಯೂಸ್ ಮಾಡಿ. ಸೊ 30,000 ಇದೆ. 30,000ಕ್ಕೆ 10% ಎಷ್ಟಪ್ಪ? 3,000. ಹೌದಲ್ವಾ? 30,000ಕ್ಕೆ 10% ಅಂದ್ರೆ 3,000. ಸೊ ಇಲ್ಲಿ ಕೇಳ್ತಾ ಇರುವಂತದ್ದು 20%, ಇನ್ನ 10% ಎಕ್ಸ್ಟ್ರಾ ಮಾಡಿ 3,000 ಆಯ್ತದೆ. ಟೋಟಲ್ ₹6,000 ನನಗೆ ಡಿಸ್ಕೌಂಟ್ ಸಿಗ್ತಾ ಇರೋದು. 30,000ಕ್ಕೆ ₹6,000 ಡಿಸ್ಕೌಂಟ್ ಆದ್ರೆ ₹24,000 ಕಟ್ಟಬೇಕು. ಇವೆಲ್ಲ ಬೇಕಾ? ಕಾಮನ್ ಸೆನ್ಸ್ ಅನ್ನ ಯೂಸ್ ಮಾಡಿದ್ರೆ ಸುಲಭವಾಗಿ ಆನ್ಸರ್ ಬರ್ತದೆ. ಕಾಮನ್ ಸೆನ್ಸ್ ಅನ್ನ ಯೂಸ್ ಮಾಡಿ ಯಾವಾಗ್ಲೂ. ಇದ್ಯಾಕ್ ಬೇಕು? ಒಂದು ವೇಳೆ ಕಾಂಪ್ಲೆಕ್ಸ್ ಆದ್ರೆ ಇದರ ಈ ಒಂದು ಅರ್ಥ ನಿಮ್ಗೆ ಬಹಳಷ್ಟು ಮುಖ್ಯ ಆಗುತ್ತೆ ಮುಂದಿನ ಕಾಂಪ್ಲೆಕ್ಸ್ ಪ್ರಾಬ್ಲಮ್ಸ್ ಅಲ್ಲಿ. ಸೊ ನನಗೆ ಎಕ್ಸ್ ಬೇಕು, 100 ಅನ್ನ ಈ ಕಡೆ ಕಳಿಸ್ತೀನಿ. ಎಕ್ಸ್ ಇಸ್ ಈಕ್ವಲ್ ಟು 30,000 ಇಂಟು 80 ಡಿವೈಡೆಡ್ ಬೈ 100 ಆಗುತ್ತೆ. 2 0 ಕ್ಯಾನ್ಸಲ್. 8 3 24. ಇಲ್ಲಿ 2 0 ಇದೆ, 2 0 ಬರಿತೀನಿ. ಇಲ್ಲೊಂದು 0 ಇದೆ, 1 0 ಬರಿತೀನಿ. 24,000 ನೋಡಿ. 24,000 ಸಿಂಪಲ್ ಅಲ್ವಾ? ಮುಂದಿನ ಪ್ರಶ್ನೆಗೆ ಹೋಗೋಣ. An article priced at rupees 2,500 is first increased by 20% and then reduced by 10%. Find the final price. ಸೊ ಫಸ್ಟ್ 20% ಜಾಸ್ತಿ ಆಗುತ್ತೆ, ಅದಾದ್ಮೇಲೆ 10% ಕಡಿಮೆ ಆಗುತ್ತೆ. ಸೊ ಫಸ್ಟ್ ಎ ಅನ್ನುವಂಥದ್ದು ಎಷ್ಟು ಜಾಸ್ತಿ ಆಗ್ತಿದೆ? +20% ಆಗ್ತಿದೆ. ಅದಾದ್ಮೇಲೆ ಎಷ್ಟು ಕಡಿಮೆ ಆಗ್ತಿದೆ? 10% ಕಡಿಮೆ ಆಗ್ತಿದೆ, -10%. ಸೊ ಅವಾಗ್ಲೇ ನಾನು ಸಕ್ಸೆಸಿವ್ ಪರ್ಸೆಂಟೇಜ್ ಅಲ್ಲಿ ಒಂದು ಫಾರ್ಮುಲಾವನ್ನ ಹೇಳ್ಕೊಟ್ಟೆ ಅಲ್ವಾ? ಒಂದು ಫಾರ್ಮುಲಾವನ್ನ ಹೇಳ್ಕೊಟ್ಟೆ ಸಕ್ಸೆಸಿವ್ ಅಲ್ಲಿ. ಸೊ ಎ ಪ್ಲಸ್ ಬಿ ಪ್ಲಸ್ ಎ ಬಿ ಬೈ 100 ಅಂತ. ಎ ಪ್ಲಸ್ ಬಿ ಪ್ಲಸ್ ಎ ಬಿ ಬೈ 100 ಅಂತ ಹೇಳ್ಕೊಟ್ಟೆ ಅಲ್ವಾ? ಹೌದಾ ಇಲ್ವಾ? ಹೇಳ್ಕೊಟ್ಟೆ, ಕರೆಕ್ಟ್. ಸೊ ಎ ಪ್ಲಸ್ ಬಿ ಪ್ಲಸ್ ಎ ಬಿ ಬೈ 100. ಇಲ್ಲಿ ಎ ಏನಾಯ್ತು? 20. ಬಿ ಎಷ್ಟಾಯ್ತು? -10. ಎ ಪ್ಲಸ್ -10 ಪ್ಲಸ್ ಎ ಎಷ್ಟು? 20. ಬಿ ಎಷ್ಟು? -10 ಡಿವೈಡೆಡ್ ಬೈ 100 ಅಂತ ಬರ್ಕಂತೀನಿ ನಾನು. ಸೊ ಫಸ್ಟ್ ನಾನು ನೆಟ್ ಪರ್ಸೆಂಟೇಜ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಅನ್ನ ಕಂಡುಹಿಡಿಬೇಕು. ಸೊ ಇದು ಕೂಡ ಸಕ್ಸೆಸಿವ್ ಪರ್ಸೆಂಟೇಜ್ಗೆ ಬರುವಂತಹ ಪ್ರಶ್ನೆ. ಸೊ ಸಕ್ಸೆಸಿವ್ ಪರ್ಸೆಂಟೇಜ್ ಅಲ್ಲಿ ನೆಟ್ ಪರ್ಸೆಂಟೇಜ್ ಅನ್ನ ನಾನು ಎ ಪ್ಲಸ್ ಬಿ ಪ್ಲಸ್ ಎ ಬಿ ಬೈ 100 ಅಂತ ಬರ್ಕೊಂತೀನಿ. ಸೊ ಎ ಎಷ್ಟು? ಫಸ್ಟ್ ಎಷ್ಟು ಜಾಸ್ತಿ ಆಯ್ತು? ಬಿ ಎಷ್ಟು? ಸೆಕೆಂಡ್ ಎಷ್ಟು ಜಾಸ್ತಿ ಆಯ್ತು? ಜಾಸ್ತಿ ಅಥವಾ ಕಡಿಮೆ? ಓಕೆ. ಸೊ ಫಸ್ಟ್ 20% ಜಾಸ್ತಿ ಆಗ್ತಾ ಇದೆ, ಅದಾದ್ಮೇಲೆ 10% ಕಡಿಮೆ ಆಗ್ತಾ ಇದೆ. ಸೊ 20 ಪ್ಲಸ್ -10 ಅಂತ ಬರ್ಕೋಬೇಕು, ಮರಿಬಾರ್ದು ಇದನ್ನ. ಸೊ ಇಲ್ಲಿ ನೋಡಿ, ಪ್ಲಸ್ ಮತ್ತೆ ಮೈನಸ್ ಮಲ್ಟಿಪ್ಲೈ ಮಾಡಿದ್ರೆ ಇಂಟು ಆದ್ರೆ ಏನಾಗುತ್ತೆ? 20 -10 ಆಗುತ್ತೆ. ಸೊ ಇಲ್ಲಿ ಪ್ಲಸ್ ಇಂಟು ಪ್ಲಸ್ ಪ್ಲಸ್, ಪ್ಲಸ್ ಇಂಟು ಮೈನಸ್ ಮೈನಸ್. ಸೊ -20 ಇಂಟು 10 200 ಡಿವೈಡೆಡ್ ಬೈ 100. 2 0 ಕ್ಯಾನ್ಸಲ್. 20 -10 ಎಷ್ಟಪ್ಪ? 10 ಅಲ್ವಾ? 10 - 2 ಎಷ್ಟಾಗುತ್ತೆ? 8% ಏನಾಗ್ತಿದೆ? ಜಾಸ್ತಿ ಆಗ್ತಿದ್ಯಾ ಕಡಿಮೆ ಆಗ್ತಿದ್ಯಾ? ಪ್ಲಸ್ ಇದೆ ಅಲ್ವಾ? ಹಾಗಾಗಿ ಜಾಸ್ತಿ ಆಗ್ತಿದೆ. ಸೊ 8% ಜಾಸ್ತಿ ಆಗ್ತಿದೆಯಂತೆ. ಮುಂಚೆ 2,500 ಇತ್ತು, ಇವಾಗ 8% ಜಾಸ್ತಿ ಆಗ್ತಿದೆ. ಸೊ 2,500ಕ್ಕೆ 8% ಅಂದ್ರೆ 2 ಕ್ಯಾನ್ಸಲ್. 2 0 8 5 40, 8 2 16, 16 + 4 20. ₹200 ಜಾಸ್ತಿ ಆಗ್ತಿದ್ಯಪ್ಪ. 2,500ಕ್ಕೆ ₹200 ಜಾಸ್ತಿ ಆಗ್ತಿದೆ. ಹಾಗಾದ್ರೆ ಅಂತಿಮ ಬೆಲೆ ಎಷ್ಟು? 2,500 ಇತ್ತು, ಇವಾಗ ಜಾಸ್ತಿ ಆಗ್ತಾ ಇರುವಂತದ್ದು ₹200. ಹಾಗಾದ್ರೆ ₹2,700 ನನ್ನ ಅಂತಿಮವಾದ ಬೆಲೆ. ಆಪ್ಷನ್ ಬಿ ಈಸ್ ಯೋರ್ ರೈಟ್ ಆನ್ಸರ್. ಕರೆಕ್ಟ್. ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆಯನ್ನ ನೋಡಿ. ಅ ಶರ್ಟ್ ಈಸ್ ಮಾರ್ಕ್ಡ್ ಅಟ್ ₹2,000. A shopkeeper offers 10% discount followed by 20% discount. Find the final selling price. ಸೊ ನಾನು ಅವಾಗಲೇ ಹೇಳ್ಕೊಟ್ಟೆ ಅಲ್ವಾ? ನಾನು ಅವಾಗಲೇ ಏನು ಹೇಳ್ಕೊಟ್ಟೆ?
10% ಡಿಸ್ಕೌಂಟ್ ಫಸ್ಟು, ಆಮೇಲೆ 20% ಡಿಸ್ಕೌಂಟು. ಇದನ್ನ ಸಕ್ಸೆಸಿವ್ ಡಿಸ್ಕೌಂಟ್ ಅಂತ ಕರಿತೀವಿ. ಸಕ್ಸೆಸಿವ್ ಡಿಸ್ಕೌಂಟಿನ ಫಾರ್ಮುಲಾವನ್ನ ನಿಮ್ಗೆ ಕಲಿಸ್ಬೇಕು ಅಂತಂದ್ರೆ ಎ ಪ್ಲಸ್ ಬಿ ಮೈನಸ್ ಎ ಬಿ ಬೈ 100 ಅಂತ ನೆನ್ಪಿಟ್ಕೊಳ್ಳಿ. ಸೊ ಮೊದಲನೇ ಡಿಸ್ಕೌಂಟ್, ಎರಡನೇ ಡಿಸ್ಕೌಂಟ್, ಎರಡರ ಗುಣಲಬ್ಧ ಡಿವೈಡೆಡ್ ಬೈ 100. ಸೊ ಫಸ್ಟು ಡಿಸ್ಕೌಂಟ್ ಎಷ್ಟಪ್ಪ? 10%. ಸೆಕೆಂಡ್ ಡಿಸ್ಕೌಂಟ್ ಎಷ್ಟಪ್ಪ? 20%. ಮೈನಸ್ ಮಾಡಿ ಯಾವುದಕ್ಕೆ? ಇವೆರಡರ ಗುಣಲಬ್ಧಕ್ಕೆ. 10 ಇಂಟು 20 ಎಷ್ಟು? 20 ಹತ್ಲಿ 200 ಡಿವೈಡೆಡ್ ಬೈ 100. 2 0 2 0 ಕ್ಯಾನ್ಸಲ್ ಆಗುತ್ತೆ. 10 ಪ್ಲಸ್ 20 ಎಷ್ಟು? 30 ಮೈನಸ್ 2 ಅಂದ್ರೆ 28% ನೆಟ್ ಡಿಸ್ಕೌಂಟ್ ಆಗುತ್ತೆ. ಸೊ ನೆಟ್ ಡಿಸ್ಕೌಂಟ್ ಎಷ್ಟು? 28% ಸರ್. ಸೊ 28% ನೆಟ್ ಡಿಸ್ಕೌಂಟು. ಹಾಗಾದ್ರೆ ನನ್ನ ಮಾರಾಟ ಬೆಲೆ ಎಷ್ಟು? 2000. 2000 ರೂಪಾಯಿಗಳಿಗೆ 28% ಅಂದ್ರೆ ಎಷ್ಟು ಸರ್? 28% ಡಿಸ್ಕೌಂಟ್ ಅಂದ್ರೆ ಎಷ್ಟು ಸರ್? ಕಾಮನ್ ಸೆನ್ಸ್ ಬಳಸ್ಬೇಕಾಗಿಲ್ಲ, ಹೇಳ್ತಾ ಇದೀನಿ. 1000 ರೂಪಾಯಿಗೆ 28% ಅಂದ್ರೆ ಎಷ್ಟು ಸರ್? 280 ರೂಪಾಯಿ. ಹೌದಲ್ವಾ? ಇನ್ನೊಂದು 1000 ರೂಪಾಯಿಗೆ, ಅದೇ 1000 ರೂಪಾಯಿಗೆ 28% ಡಿಸ್ಕೌಂಟ್ ಅಂದ್ರೆ 280 ರೂಪಾಯಿ ಸರ್. ಹಾಗಾದ್ರೆ ಇಲ್ಲೊಂದು 280, ಇಲ್ಲೊಂದು 280, ಇವೆರಡನ್ನ ಆಡ್ ಮಾಡಿದ್ರೆ 560 ರೂಪಾಯಿ ಅಲ್ವೇನ್ರಪ್ಪ? ಸೊ 560 ರೂಪಾಯಿ ನನ್ನ ಡಿಸ್ಕೌಂಟು. 2000 ರೂಪಾಯಿನ ಶರ್ಟ್ಗೆ ನನಗೆ ಎಷ್ಟು ಡಿಸ್ಕೌಂಟ್ ಸಿಗ್ತಿದೆ? 560 ರೂಪಾಯಿ ಡಿಸ್ಕೌಂಟ್ ಸಿಗ್ತಿದೆ. ಹಾಗಾದ್ರೆ ನಾನು ಇದನ್ನ ಎಷ್ಟಕ್ಕೆ ತಗೊಂಡೆ? 1440 ರೂಪಾಯಿಗಳಿಗೆ ತಗೊಂಡೆ. ಆಪ್ಷನ್ ಬಿ ನಿಮ್ಮ ಸರಿಯಾದ ಉತ್ತರ ಆಗುತ್ತೆ. ಅರ್ಥ ಆಗ್ತಿದೆ ಅಲ್ವಾ? ಮುಂದಿನ ಪ್ರಶ್ನೆ ಹೋಗೋಣ. ಸೊ ಮುಂದಿನ ಟಾಪಿಕ್ ರೇಷಿಯೋ ಮತ್ತು ಪ್ರಪೋರ್ಷನ್. ಐ ಥಿಂಕ್ ಟೈಮ್ ಇಸ್ ಸ್ವಲ್ಪ ವಿಡಿಯೋ ಲೆಂದಿ ಆಗ್ತಾ ಇದೆ. ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಏನಂತೀರಾ? ಹೋಗ್ಲಿ, ಇನ್ನೊಂದು ಸ್ವಲ್ಪ ಹೊತ್ತು ಮಾಡ್ಬೋಣ. ಸೊ ರೇಷಿಯೋ, ಅನುಪಾತ. ಸೊ ರೇಷಿಯೋ ಬಗ್ಗೆ ಮಾತಾಡಿದ್ರೆ ಅನುಪಾತ ಅಂತೀವಿ, ಪ್ರಪೋರ್ಷನ್ ಅಂತ ಅಂದ್ರೆ ಸಮಾನುಪಾತ ಅಂತೀವಿ. ಸಮಾನುಪಾತ ಅಂತ ಕರಿತೀವಿ. ಅನುಪಾತ ಮತ್ತು ಸಮಾನುಪಾತ ಎರಡು. ರೇಷಿಯೋ ಮತ್ತು ಪ್ರಪೋರ್ಷನ್ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಇದರಲ್ಲಿ ಯಾವ ರೀತಿ ಪ್ರಶ್ನೆಗಳು ಬರ್ತವೆ ಅನ್ನುವಂಥದ್ದನ್ನ ನಾವು ನೋಡೋಣ. ಸೊ ರೇಷಿಯೋದಲ್ಲಿ ಸಿಂಪ್ಲಿಫೈ ದ ರೇಷಿಯೋ. ಸೊ ಬೇಸಿಕ್ ಆಗಿ ಈ ಒಂದು 84:126 ಸಿಂಪ್ಲಿಫೈ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸರ್ ಅನುಪಾತ ಅಂದ್ರೆ ಏನು ಸರ್? ಸೊ ಅನುಪಾತ ಅಂದ್ರೆ ಇಲ್ಲಿರುವಂತಹ ನಂಬರ್ಸ್ ಏನಿರುತ್ತಲ್ವಾ, ಎರಡು ನಂಬರ್ಗಳು ಒಂದೇ ನಂಬರ್ ಅಲ್ಲಿ ಡಿವೈಡ್ ಆಗುತ್ತೆ ಅಥವಾ ಒಂದೇ ನಂಬರ್ ಇಂದ ಮಲ್ಟಿಪ್ಲೈ ಆಗುತ್ತೆ ಅಂತ ಅರ್ಥ. ಸೊ ಏನ್ ಸರ್ ಅರ್ಥ? ಮುಂದೆ ಹೋಗ್ತಾ ನಿಮ್ಗೆ ಅರ್ಥ ಆಗುತ್ತೆ ಅನುಪಾತ ಅಂದ್ರೆ ಏನು ಅಂತ. ಸೊ 84 ಮತ್ತು 128 ಯಾವ್ದಾದ್ರು ಒಂದು ಕಾಮನ್ ನಂಬರ್ ಇಂದ ಡಿವೈಡ್ ಆಗುತ್ತಾ? ಡಿವೈಡ್ ಆಗುತ್ತೆ ಸರ್. 2 ಇಂದ ಡಿವೈಡ್ ಆಗುತ್ತೆ ಸರ್. ಹಾಗಾದ್ರೆ ಎರಡನ್ನು 2 ಇಂದ ಡಿವೈಡ್ ಮಾಡ್ತೀನಿ. ಸೊ 2ರಿಂದ ಡಿವೈಡ್ ಮಾಡಿದ್ರೆ 2 4ಲಿ 8, 2 2ಲಿ 4. ಹಾಗಾದ್ರೆ ಇದನ್ನು 2ರಿಂದ ಡಿವೈಡ್ ಮಾಡಬೇಕು. 2 6ಲಿ 12, 2 4ಲಿ 8. ಹೌದಲ್ವಾ? ತಿರ್ಗಾ 42 ಮತ್ತೆ 64 ಡಿವೈಡ್ ಆಗುತ್ತೆ ಸರ್? ಆಗುತ್ತೆ, 2ರಿಂದನೇ ಆಗುತ್ತೆ. ಸೊ 2 2 2s are 4, 2 1s are 2, 2 3s are 6, 2 2s are 4. ಹಾಗಾದ್ರೆ 21 ಮತ್ತು 32 ಯಾವ್ದ್ರಲ್ಲಾದ್ರೂ ಡಿವೈಡ್ ಆಗುತ್ತಾ ಸರ್? ನೋಡಿ ಯಾವ್ದ್ರಲ್ಲಾದ್ರೂ ಡಿವೈಡ್ ಆಗುತ್ತಾ? ಸೊ 21:32 ಯಾವ್ದ್ರಲ್ಲಾದ್ರೂ ಡಿವೈಡ್ ಆಗುತ್ತಾ? 11 84 7 3s are 21, 7 5s are 35 ಆಗುತ್ತೆ. ಆಗಲ್ಲ. 4 ಅಲ್ಲಿ ಆಗುತ್ತಾ? 4 3 7 7 2s 7 3s 33 ಆಗಬೇಕು. 2:3 ತಪ್ಪು. 7 3s 21, 7 4s 28 ಆಗಬೇಕು. ಇದು ತಪ್ಪು. ಸೊ 4 ಇಂದ ಹೋಗಲ್ಲ 21, ಇದು ತಪ್ಪು. 5 ಇಂದ ಹೋಗುತ್ತಾ? 3 5s 25 ಇಂದನೂ ಹೋಗಲ್ಲ, ಇದು ತಪ್ಪು. ಸೊ ಆಪ್ಷನ್ಸ್ ತಪ್ಪಿದೆ. ಸೊ ಇದಕ್ಕೆ ಸರಿಯಾದ ಉತ್ತರ 21:32. ಸೊ 21:32 ಅನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಸೊ 1 ಮತ್ತೆ 2 ಆಗ್ಬಿಟ್ಟಿದೆ. 21:32. ಓಕೆ. 6 ಅಂತ ಹೇಳಿದ್ದಾರೆ. ನಾನು 128 ತಗೊಂಡು ಮಾಡ್ತಾ ಇದ್ದೀನಿ. ಸೊ ನೋಡಿ, ಯಾವಾಗಲೂ ಮೆಂಟಲ್ ಎಬಿಲಿಟಿಯಲ್ಲಿ ಮೈಂಡ್ ಕರೆಕ್ಟ್ ಆಗಿರಬೇಕು. ಸೊ ಇದು ನೋಡಿ, ಸಿಂಪಲ್ ಮಿಸ್ಟೇಕು, ವೆರಿ ಈಸಿ ಕ್ವೆಶನ್ನು. ಸೊ ಇಂತಹ ಪ್ರಶ್ನೆ ತಪ್ಪು ಮಾಡಿಬಿಟ್ರೆ 1.5 ಮಾರ್ಕ್ಸ್, 1.25 ಮಾರ್ಕ್ಸ್ ಸಿಕ್ಕಾಪಟ್ಟೆ ಅನ್ಯಾಯ ಇದು. ಸೊ 84:126 ಕೇಳಿದ್ದಾರೆ. 84 ಮತ್ತೆ 126 ಯಾವ್ದಾದ್ರು ಒಂದೇ ನಂಬರಲ್ಲಿ ಡಿವೈಡ್ ಆಗುತ್ತೇನಪ್ಪ? ಆಗುತ್ತೆ ಸರ್. 2 ಇಂದ ಡಿವೈಡ್ ಆಗುತ್ತೆ. 2 4s 8, 2 2s 4.
2 6 12, 2 3 6. 42 ಮತ್ತೆ 63 ಯಾವ್ದ್ರಲ್ಲಾದ್ರೂ ಡಿವೈಡ್ ಆಗುತ್ತಾ? ಸೊ ಆಗತ್ತಾ? 3 ಅಲ್ಲಿ ಡಿವೈಡ್ ಆಗುತ್ತೆ ಸರ್. 3ರಲ್ಲಿ ಡಿವೈಡ್ ಆಗುತ್ತೆ. 3 1 3, 3 4 12, 3 2 6, 3 1 3. 14 ಮತ್ತು 21 ಯಾವ್ದ್ರಲ್ಲಾದ್ರೂ ಡಿವೈಡ್ ಆಗುತ್ತಾ ಸರ್? ಆಗುತ್ತೆ. 7 2 14, 7 3 21, 2:3 ಸರಿಯಾದ ಉತ್ತರ ಆಗುತ್ತೆ. ಆಪ್ಷನ್ ಎ 2:3 ಸರಿಯಾದ ಉತ್ತರ ಆಗುತ್ತೆ. ಅರ್ಥ ಆಯ್ತಾ? ಸೊ 2:3 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಮುಂದಿನ ಪ್ರಶ್ನೆ ಹೋಗೋಣ. ದ ರೇಷಿಯೋ ಆಫ್ ಬಾಯ್ಸ್ ಟು ಗರ್ಲ್ಸ್ ಇಸ್ 5:3. ಇಫ್ ದೇರ್ ಆರ್ 40 ಬಾಯ್ಸ್, ಹೌ ಮೆನಿ ಗರ್ಲ್ಸ್ ಆರ್ ದೇರ್? ಸೊ 5:3 ಅಂತೆ. ಬಾಯ್ಸ್ ಮತ್ತೆ ಗರ್ಲ್ಸಿನ ಅನುಪಾತ ಎಷ್ಟಿದೆ? 5:3 ಅಂತ ಕೊಟ್ಟಿದ್ದಾರೆ. ಸೊ ಬಾಯ್ಸ್ ಎಷ್ಟು ಜನ ಇದ್ದಾರೆ ಮತ್ತು ಗರ್ಲ್ಸ್ ಎಷ್ಟು ಜನ ಇದ್ದಾರೆ? ಸೊ ಬಾಯ್ಸ್ ಮತ್ತು ಗರ್ಲ್ಸಿನ ರೇಷಿಯೋ ಎಷ್ಟಿದೆ? 5 ಮತ್ತು 3ರ ಅನುಪಾತದಲ್ಲಿದೆ. ಹಾಗಾದ್ರೆ 5ರ ಬೆಲೆ ಎಷ್ಟು? 40. ಬಾಯ್ಸ್ ಎಷ್ಟು ಜನ ಇದ್ದಾರೆ? 40 ಜನ ಇದ್ದಾರೆ. 5 ಇರುವಂತದ್ದು 40 ಆಗ್ಬೇಕಂದ್ರೆ ಯಾವ್ದ್ರಿಂದ ಮಲ್ಟಿಪ್ಲೈ ಮಾಡ್ಬೇಕಪ್ಪ? 8ರಿಂದ ಮಲ್ಟಿಪ್ಲೈ ಮಾಡ್ಬೇಕು. 5 8 40 ಅಂತ. ಹಾಗಾದ್ರೆ 3ರನ್ನ ಕೂಡ 8ರಿಂದ ಮಲ್ಟಿಪ್ಲೈ ಮಾಡ್ತೀನಿ. 8 3 24. ಸೊ 24 ಅನ್ನುವಂಥದ್ದು ಸರಿಯಾದ ಉತ್ತರ. ಇದನ್ನ ಮಾಡಿಲ್ಲ ಅಂದ್ರೂ ನಾನು ಹೇಳ್ಬೋದು. ಇದನ್ನ ಮಾಡಿಲ್ಲ ಅಂದ್ರೂ ಕೂಡ ನಾನು ಹೇಳ್ಬೋದು. ಹೇಗೆ ಸರ್? ಸರಿ, ಇಲ್ಲಿ ನೋಡಿ. 5:3 ಅಂದ್ರೆ ಅರ್ಥ ಏನು? 5:3 ಅಂದ್ರೆ ಅರ್ಥ ನನ್ನ ರೇಷಿಯೋ, ನನ್ನ ಅನುಪಾತದ ಒಂದು ಬೇಸಿಕ್ ಪ್ರಾಪರ್ಟಿ ಏನಪ್ಪಾ ಅಂತಂದ್ರೆ, ಇಲ್ಲಿ ನನಗೆ ಏನೇ ಆನ್ಸರ್ ಬಂದ್ರು ಇದು 5ರಿಂದ ಮಲ್ಟಿಪ್ಲೈ ಆಗುವಂಥದ್ದು. ಸೊ ಇದು ಏನೇ ಆನ್ಸರ್ ಬಂದು ಇದು 3ರಿಂದ ಮಲ್ಟಿಪ್ಲೈ ಆಗುವಂಥದ್ದು. ಹಾಗಾದ್ರೆ ಆಪ್ಷನ್ ಅಲ್ಲಿ ನೋಡಿ ಯಾವುದು 3ರಿಂದ ಡಿವೈಡ್ ಆಗುತ್ತೆ ಅಂತ. ಸೊ 20 3ರಲ್ಲಿ ಡಿವೈಡ್ ಆಗಲ್ಲ. ಸೊ ಹುಡುಗಿಯರ ಅನುಪಾತ 3ರಲ್ಲಿದೆ. ಹಾಗಾಗಿ ಆಪ್ಷನ್ಸ್ ಗಳನ್ನ 3ರಲ್ಲಿ ಡಿವೈಡ್ ಆಗುವಂತಹ ಅನುಪಾತ ಇದೆಯಾ ನೋಡಿ. 3ರಿಂದ ಡಿವೈಡ್ ಆಗುವಂತಹ ನಂಬರ್ ಇದೆಯಾ ನೋಡಿ. ಸೊ ಇಲ್ಲಿ 3 ಇದೆ, ಹಾಗಾಗಿ 3ರಿಂದ ಡಿವೈಡ್ ಆಗುತ್ತೆ ಅಂತ ಕೇಳ್ತಾ ಇದ್ದೀನಿ ನಾನು. 24 3ರಿಂದ ಡಿವೈಡ್ ಆಗುತ್ತೆ, ಸರಿಯಾದ ಉತ್ತರ. 3ರಿಂದ 28 ಡಿವೈಡ್ ಆಗಲ್ಲ, ತಪ್ಪು. 3ರಿಂದ 32 ಡಿವೈಡ್ ಆಗಲ್ಲ, ತಪ್ಪು. 3 ಯಾಕೆ 3? ಬಿಕಾಸ್ ಗರ್ಲ್ಸ್ ನ ಅನುಪಾತ 3 ಅಂತ ಕೊಟ್ಟಿದ್ದಾರೆ. ಅದಕ್ಕೆ 3ನ ಡಿವಿಸಿಬಿಲಿಟಿ ನಾನು ಹುಡುಕ್ತೆ. ಇದೇ ರೀತಿ ಇನ್ನೊಂದು ಪ್ರಶ್ನೆಯನ್ನ ನೋಡಿ. 7:5 ಅಂತ ಕೊಟ್ಟಿದ್ದಾರೆ. ಸೊ ಮೆನ್, ಇಫ್ ದೇರ್ ಆರ್ 35 ಮೆನ್, ವಿಮೆನ್ ಎಷ್ಟು? ಮೆನ್ನು ಮತ್ತೆ ವಿಮೆನಿನ ಅನುಪಾತ 7:5 ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ವಿಮೆನಿನ ಅನುಪಾತ 5ರಿಂದ ಡಿವೈಡ್ ಆಗಬೇಕು. ಸರ್ 5ರಿಂದ ಎಲ್ಲ ನಂಬರ್ ಡಿವೈಡ್ ಆಗುತ್ತೆ ಸರ್. 5ರಿಂದ 20 ಡಿವೈಡ್ ಆಗುತ್ತೆ, 25 ಡಿವೈಡ್ ಆಗುತ್ತೆ, 30 ಡಿವೈಡ್ ಆಗುತ್ತೆ, 35 ಡಿವೈಡ್ ಆಗುತ್ತೆ. ಇವಾಗ ನಾವು ಈ ಒಂದು ಸ್ಟೆಪ್ ಅನ್ನ ಮಾಡಬೇಕು. ಸೊ ಹೆಣ್ಣಿನ ಎಷ್ಟು? 35 ಜನ ಗಂಡಸರಿದ್ದಾರಂತೆ. ಹಾಗಾದ್ರೆ 7 ಅನ್ನುವಂಥದ್ದು 35 ಆಗ್ಬೇಕು ಅಂದ್ರೆ ನಾನು ಏನ್ ಮಾಡ್ಬೇಕು? ಇಂಟು 5 ಮಾಡಬೇಕು. ಅದೇ ರೀತಿ ಈ ಕಡೆ ಇಂಟು 5 ಮಾಡಿದ್ರೆ ಆ ಕಡೆ ಕೂಡ ಇಂಟು 5 ಮಾಡಬೇಕು. ಇದು ಕೂಡ ಇಂಟು 5 ಆಗುತ್ತೆ. 5 ಇಂಟು 5 25 ಆಗುತ್ತೆ. ಸೊ ವಿಮೆನ್ ಎಷ್ಟು ಜನ ಇರ್ತಾರೆ? 25 ಜನ ಇರ್ತಾರೆ. ಅರ್ಥ ಆಯ್ತಲ್ವಾ? ಈಸಿ ಅಲ್ವಾ? ಒಂದೇ ಸ್ಟೆಪ್. ಸೊ ಇದನ್ನ ನೋಡಿ, 3,600 ರೂಪಾಯಿಗಳನ್ನ 5:4 ಅನುಪಾತದಲ್ಲಿ ನಾನು ಹಂಚಬೇಕಾಗತ್ತೆ. ಸೊ 5 ಮತ್ತು 4 ಅನುಪಾತದಲ್ಲಿ ಹಂಚಬೇಕು ಅಂತಂದ್ರೆ ಅರ್ಥ ಏನು? ಸೊ 3,600 ರೂಪಾಯಿಗಳನ್ನ ಎಷ್ಟು ಭಾಗಗಳನ್ನಾಗಿ ಮಾಡಬೇಕು? ಇಲ್ಲಿ ಕೊಟ್ಟಿರುವಂತಹ ನಂಬರ್ಗಳನ್ನ ಆಡ್ ಮಾಡಿದ್ರೆ 9 ಭಾಗಗಳನ್ನಾಗಿ ಮಾಡಿ. ಸೊ 9 ಭಾಗಗಳನ್ನಾಗಿ ಮಾಡಿ ಒಂದು ಭಾಗದಲ್ಲಿ 5 ಭಾಗ ಇಡಬೇಕು. 1 2 3 4 5. ಸೊ 5 ಭಾಗಗಳನ್ನ ಒಂದ್ ಕಡೆ ಇಡಬೇಕು, 4 ಭಾಗಗಳನ್ನ ಇನ್ನೊಂದ್ ಕಡೆ ಇಡಬೇಕು. ಇದು ಇದರ ಅರ್ಥ. ಸೊ 3,600 ರೂಪಾಯಿಗಳನ್ನ ನಾನು 9 ಭಾಗ ಮಾಡಿದ್ರೆ ಒಂದು ಭಾಗಕ್ಕೆ ಎಷ್ಟು ಬರ್ತದೆ? 9 1 9 4 00. ಒಂದು ಭಾಗಕ್ಕೆ 400 ರೂಪಾಯಿಗಳು ಬರ್ತವೆ. ಹಾಗಾದ್ರೆ 400 400 400 400 400 ಆ ತರ 9 ಭಾಗ ಇದಾವೆ. 400 400 400 ಅಂತ 9 ಭಾಗ ಇದಾವೆ. 5 ಭಾಗಗಳು. ಒಂದು ಭಾಗಕ್ಕೆ 400 ರೂಪಾಯಿ ಆದ್ರೆ 5 ಭಾಗಕ್ಕೆ ಎಷ್ಟಪ್ಪ? 5 4 20, 2,000 ರೂಪಾಯಿ. ಸೊ ಒಂದ್ ಕಡೆ 2,000 ರೂಪಾಯಿ ಇರ್ತದೆ, ಇನ್ನೊಂದ್ ಕಡೆ ಎಷ್ಟಿರ್ತದೆ? 1,600 ರುಪೀಸ್ ಇರ್ತದೆ. ಅರ್ಥ ಆಯ್ತಾ? ಸೊ 2000 ಮತ್ತು 1,600 ಎಲ್ಲಿದೆ? ಆಪ್ಷನ್ ಎ ಅಲ್ಲಿದೆ. ಸೊ ಇದನ್ನ ನಾನು ಫಾರ್ಮುಲಾ ಮುಖಾಂತರ ಹೇಳ್ಕೊಡಿ ಸರ್ ಅಂತಂದ್ರೆ ಎ ಮತ್ತು ಬಿ 5:4 ಅಂತ ಅಂದ್ರೆ ಸೊ ಟೋಟಲ್ ಎಷ್ಟು? 3,600.
ಇಂಟು ಇಲ್ಲೆಷ್ಟಿದೆ 5 ಇದೆ ಇಂಟು 5 ಡಿವೈಡೆಡ್ ಬೈ ಟೋಟಲ್ ಎಷ್ಟು 5 ಪ್ಲಸ್ 4 9 9 ಒಂದ್ಲಿ 9 4ಲಿ 0 0. ಸೊ ಹೇಗೆ ಎಷ್ಟು ಬರ್ತದೆ 2000 ರೂಪಾಯಿಗಳು ಬರ್ತದೆ. ಸೊ ಇನ್ನೊಬ್ಬನಿಗೆ ಇನ್ನು ಮಿಕ್ಕಿರುವಂತಹ ದುಡ್ಡು 1600 ರೂಪಾಯಿಗಳು ಬರ್ತವೆ. ಆಪ್ಷನ್ ಎ ಅನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಮುಂದಿನ ಪ್ರಶ್ನೆಯನ್ನು ನೋಡಿ. ಡಿವೈಡ್ ₹7200 ಇನ್ ದ ರೇಷಿಯೋ 7:5. ಹೋಮ್ ವರ್ಕ್ ನಂಬರ್ 4. ವೆರಿ ಈಸಿ ಕ್ವೆಶನ್, ಸಾಲ್ವ್ ಮಾಡ್ಬೇಕು ಇದನ್ನ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಇಫ್ 6 ನೋಟ್ಬುಕ್ಸ್ ಕಾಸ್ಟ್ ₹2040, 6 ನೋಟ್ಬುಕ್ಗಳು 240 ರೂಪಾಯಿಗೆ ಬೆಲೆ ಬಾಳಿದ್ರೆ 9 ಬುಕ್ಗಳು ಎಷ್ಟಕ್ಕೆ ಬೆಲೆ ಬಾಳುತ್ತೆ ಎನ್ನುವಂಥದ್ದು ಕ್ರಾಸ್ ಮಲ್ಟಿಪ್ಲಿಕೇಶನ್ ಇಂದ ಈಸಿಯಾಗಿ ಹೊಡೆದಾಕ್ಬೋದು. 6x is equal to 9 into 240. x is equal to 9 into 240 divided by 6. ಸೊ 3 2ಲಿ 3 3ಲಿ 2 1ಲಿ 2 120ಲಿ 3 into 120 360. ಆಪ್ಷನ್ ಸಿ is your right answer. ಈಸಿ. ಫೈಂಡ್ ಎಕ್ಸ್ ಇಫ್ 4:7 is equal to x is to 21 ಅಂತ ಕೊಟ್ಟಿದ್ದಾರೆ. ಅಂದ್ರೆ 4:7 ಅನ್ನ ನಾನು ಏನಂತ ಬರ್ಕೋಬಹುದು 4/7 ಅಂತ ಬರ್ಕೋಬಹುದು. is equal to ಅನ್ನುವಂಥದ್ದು is equal to ಅಂತ ಬರೀರಿ. x is to 21 ಅನ್ನ x/21 ಅಂತ ಬರೀರಿ. ಓಕೆ, ಸೊ x/21 ಇದನ್ನ ತಿರ್ಗಿ ಏನ್ ಮಾಡ್ತೀನಿ ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀನಿ. 4 into 21 4 into 21 is equal to 7 into x 7x. ನನಗೆ ಎಕ್ಸ್ ಬೇಕಾಯಿತು ಅಂದರೆ 7 ಅನ್ನ ಈ ಕಡೆ ಕಳಿಸ್ತೀನಿ. 4 into 21 ಡಿವೈಡೆಡ್ ಬೈ 7 ಆಗುತ್ತೆ. 7 1ಲಿ 7 3ಲಿ 4 3ಲಿ ಎಷ್ಟು 4 3s 12. ಎಕ್ಸ್ ಇಸ್ ಈಕ್ವಲ್ ಟು 12 ಸರಿಯಾದ ಉತ್ತರ ಆಗುತ್ತೆ. ಸಿಂಪಲ್, ವೆರಿ ಸಿಂಪಲ್, ಒಂದೇ ಸ್ಟೆಪ್ ಆನ್ಸರ್. ಮುಂದಿನ ಪ್ರಶ್ನೆ ಹೋಗೋಣ. ದ ರೇಷಿಯೋ ಆಫ್ ದಿ ನಂಬರ್ ₹5 and ₹2 and ₹1 coins is 4:3:2. ವೆರಿ ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್ ಅಂತ ಹೇಳ್ಬೋದು ಇದನ್ನ. ಸೊ 5 ರೂಪಾಯಿಗಳ ನಾಣ್ಯ ಮತ್ತು 2 ರೂಪಾಯಿಗಳ ನಾಣ್ಯ ಮತ್ತು 1 ರೂಪಾಯಿಗಳ ನಾಣ್ಯ ಯಾವ ಅನುಪಾತದಲ್ಲಿದೆ? 4:3:2 ಅನುಪಾತದಲ್ಲಿದೆ. ಸೊ ಇದು ಬರೀ 4:3:2 ಅಲ್ಲ, 4x 3x 2x ಅನ್ಕೊಂತೀವಿ. ಆಯ್ತಾ? ಸೊ ಒಟ್ಟು ಅಮೌಂಟ್ ನನ್ನ ಹತ್ರ 224 ರೂಪಾಯಿ ಇದೆಯಂತೆ. ಸೊ 224 ರುಪೀಸ್ ಇದೆಯಂತೆ. ಹಾಗಾದ್ರೆ ನಾನು ಕಂಡುಹಿಡಿಬೇಕಾಗಿರೋದೇನು? 5 ರೂಪಾಯಿ ನಾಣ್ಯಗಳ ಸಂಖ್ಯೆ ಎಷ್ಟಿದ್ದಾವೆ? ಸೊ 5 ರೂಪಾಯಿನ ಅನುಪಾತ ಏನಿದೆಯಪ್ಪ 4 ಅನ್ನುವಂಥದ್ದಿದೆ ಅಲ್ವಾ? ಸೊ 5 ರೂಪಾಯಿಗಳ ಅನುಪಾತ 4 ಅನ್ನುವಂಥದ್ದಿದೆ. ಒಂದು ಬಾರಿ ಆಪ್ಷನ್ ಅನ್ನ ಚೆಕ್ ಮಾಡಿ. ಸೊ 4 ಇಂದ ಏನಾದ್ರೂ ಒಂದೇ ಒಂದು ಆಪ್ಷನ್ ಡಿವೈಡ್ ಆದ್ರೆ ಅದೇ ನಿಮ್ಮ ಆನ್ಸರ್ ಆಗುತ್ತೆ. 32 4 ಇಂದ ಡಿವೈಡ್ ಆಗುತ್ತಾ? 8 4s are 32. 8 4s are 32. ಸೊ ಎ 4 ಇಂದ 4 ಇಂದ ಡಿವೈಡ್ ಆಗುತ್ತೆ. 4 ಇಂದ 20 ಡಿವೈಡ್ ಆಗುತ್ತಾ? ಆಗುತ್ತೆ ಸರ್. 26 ಡಿವೈಡ್ ಆಗುತ್ತಾ? ಆಗಲ್ಲ ಸರ್. 4 ಇಂದ 28 ಕೂಡ ಡಿವೈಡ್ ಆಗುತ್ತೆ. ಸೊ ಈ ಒಂದು ಇದರಿಂದ ನಾವು ಮಾಡೋಕ್ಕಾಗಲ್ಲ ಆನ್ಸರ್ ಅನ್ನ. ಸೊ ಇವಾಗ ಏನ್ ಮಾಡಬೇಕು? ವಿ ವಿಲ್ ಸ್ಟಿಕ್ ಆನ್ ಟು ದಿ ಮೆಂಟಲ್ ಎಬಿಲಿಟಿ ಮೆಥಡ್. ಸರ್ ನನ್ಗೆ ಹೇಳಿ, ನೀವು 5 ರೂಪಾಯಿದು ಒಂದು ಕಾಯಿನ್ ಇದ್ರೆ ಸರ್, 5 ರೂಪಾಯಿದು ಒಂದು ಕಾಯಿನ್ ಇದ್ರೆ ನನ್ನ ಹತ್ರ ಎಷ್ಟು ರೂಪಾಯಿ ಇರುತ್ತೆ? 5 ರೂಪಾಯಿ ಇರುತ್ತೆ. 2 ಕಾಯಿನ್ ಇದ್ರೆ 10 ರೂಪಾಯಿ ಇರುತ್ತೆ, ಹೌದಲ್ವಾ? 3 ಕಾಯಿನ್ ಇದ್ರೆ 15 ರೂಪಾಯಿ ಇರುತ್ತೆ. 5 ರೂಪಾಯಿಯವು ನನ್ನ ಹತ್ರ 4 ಕಾಯಿನ್ ಇದ್ರೆ 20 ರೂಪಾಯಿ ಇರುತ್ತೆ. ಏನ್ ಮಾಡ್ತಾ ಇದ್ದೀನಿ? 1 into 5, 2 into 5, 3 into 5. ಅದೇ ರೀತಿ 4x ಕಾಯಿನ್ಸ್ ಇದ್ರೆ 5 ರೂಪಾಯಿಯವು 4x ಕಾಯಿನ್ಸ್ ಇದ್ರೆ ನಾನು ಏನಂತೀನಿ? 5 into 4x ರುಪೀಸ್ ಅಂತೀನಲ್ವಾ? ಸೊ 4x ಕಾಯಿನ್ಗಳಿದ್ರೆ 5 ರೂಪಾಯಿಯವು ನನ್ನ ಹತ್ರ ಇರುವಂತಹ ಕಾಯಿನ್ ಬೆಲೆ ಎಷ್ಟು? 5 into 4x ರುಪೀಸ್ ಅಂತಂದ್ರೆ 20x ರುಪೀಸ್ ಇರ್ತದೆ ನನ್ನ ಹತ್ರ. 20x ರುಪೀಸ್ ಇರ್ತದೆ 5 ರೂಪಾಯಿ ಕಾಯಿನ್ ಅಲ್ಲಿ. ಅದೇ ರೀತಿ 2 ರೂಪಾಯಿದು 3 ಪಟ್ಟು 3x ಕಾಯಿನ್ಸ್ ಇದಾವೆ ಅಂದ್ರೆ ನನ್ನ ಹತ್ರ 2 into 3x ರುಪೀಸ್ ಇರುತ್ತೆ. ಹಂಗಂದ್ರೆ 6x ರುಪೀಸ್ ಇರುತ್ತೆ ಅಂತ ಅರ್ಥ. 1 ರೂಪಾಯಿಯವು 2x ಕಾಯಿನ್ಸ್ ಇದಾವೆ ಅಂದ್ರೆ ಇಂಟು ಮಾಡ್ತೀನಿ ಎಲ್ಲವನ್ನ ನಾನು, 2x ರುಪೀಸ್ ಇದಾವೆ ಅಂತ ಅರ್ಥ. 1 into 2x ರುಪೀಸ್ ವಿಚ್ ಇಸ್ 2x ರುಪೀಸ್. ಹಾಗಾದ್ರೆ ಎಲ್ಲವನ್ನ ಆಡ್ ಮಾಡಿದಾಗ ನನ್ನ ಹತ್ರ ಬರುವಂತಹ ದುಡ್ಡೆಷ್ಟು? 224 ರೂಪಾಯಿ. 224 ರೂಪಾಯಿಗಳು ಒಟ್ಟು ಅಮೌಂಟ್ ನನ್ನ ಹತ್ರ ಇರುವಂತ. ಹಾಗಾದ್ರೆ 20 + 6 + 2 ಎಷ್ಟು?
28 ಎಕ್ಸ್ ಇಸ್ ಈಕ್ವಲ್ ಟು 224 ರೂಪಾಯಿಗಳು. ಹಾಗಾದರೆ ನನಗೆ ಎಕ್ಸ್ ಬೇಕು ಅಂತಂದರೆ 224ನ್ನ 28ರಿಂದ ಭಾಗಿಸ್ತೀನಿ. 28ನ್ನ 224ರಿಂದ ಭಾಗಿಸಿದ್ರೆ ಬರುವಂತಹ ಆನ್ಸರ್ ಎಷ್ಟಪ್ಪ? 224 ಡಿವೈಡೆಡ್ ಬೈ 28. 224 ಡಿವೈಡೆಡ್ ಬೈ 28 ನಥಿಂಗ್ ಬಟ್ 28 ಒಂದ್ಲಿ 28 ಎಂಟ್ಲಿ 224. ಸರಿ, ಇಲ್ಲಿ 28, 26, 20, 32 ಕೊಟ್ಟಿದ್ದೀರಲ್ಲ ಸರ್ ಅಂದರೆ ಇಲ್ಲಿ ಆಪ್ಷನ್ಸ್ ತಪ್ಪಾಗಿದೆ. ಸೊ 8 ಅನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಓಕೆ, 224 ರೂಪಾಯಿಗಳಿದ್ರೆ 8 ಕಾಯಿನ್ಗಳು ನನ್ನ ಬಳಿ ಇರ್ತದೆ. ಇನ್ನೊಂದು ಪ್ರಶ್ನೆಯನ್ನ ನೋಡಿ. ದ ರೇಷಿಯೋ ಆಫ್ ನಂಬರ್ ಆಫ್ ₹10, ₹5 and ₹2 ಕಾಯಿನ್ಸ್ ಆರ್ 3:4:5. ಅಂದರೆ 10 ರೂಪಾಯಿಗಳ ಕಾಯಿನು, 5 ರೂಪಾಯಿಗಳ ಕಾಯಿನು, 2 ರೂಪಾಯಿಗಳ ಕಾಯಿನು ಯಾವ ಅನುಪಾತದಲ್ಲಿದೆ? 3:4:5ನ ಅನುಪಾತದಲ್ಲಿದೆ. 3x, 4x, 5x ಅಂತ ಬರ್ಕೊಂತೀನಿ ನಾನು. ಹಾಗಾದ್ರೆ 10 ರೂಪಾಯವು 3x ಕಾಯಿನ್ ಇದ್ರೆ ನನ್ನ ಹತ್ರ ಎಷ್ಟು ರೂಪಾಯಿ ಇರುತ್ತೆ? 10 into 3x rupees. ಸೊ 5 ರೂಪಾಯವು 4 ಕಾಯಿನ್ಗಳಿದ್ರೆ 5 into 4x rupees. ಅದೇ 2 ರೂಪಾಯವು 5x ಕಾಯಿನ್ಸ್ ಇದ್ರೆ 2 into 5x rupees. ಎಷ್ಟಾಯ್ತು? 30x, 20x, 10x ಆಯ್ತು. ಸೊ 3ಅನ್ನ ಆ್ಯಡ್ ಮಾಡಿದ್ರೆ ನನಗೆ ಬರುವಂಥದ್ದು ಎಷ್ಟು ರೂಪಾಯಿ? 360 ರೂಪಾಯಿಗಳು. 360 rupees ಆಗುತ್ತೆ ನನಗೆ 3ಅನ್ನು ಆ್ಯಡ್ ಮಾಡಿದ್ರೆ. ಹಾಗಾದರೆ 3ಅನ್ನ ಆ್ಯಡ್ ಮಾಡಿದಾಗ 30 + 20 50, 50 + 10 60. 60x is equal to 360. ಹಾಗಾದರೆ ಎಕ್ಸ್ ಬೇಕು ಅಂದರೆ 360 ಡಿವೈಡೆಡ್ ಬೈ 60. 0 0 ಕ್ಯಾನ್ಸಲ್, 6 ಒಂದ್ಲಿ 6 6ಲಿ 36. ಸೊ 6 ಕಾಯಿನ್ಗಳು. ಓಕೆ ಸಾರಿ ಎಸ್, ರಿಯಲಿ ಸಾರಿ. ಸೊ ಇಲ್ಲಿ ನಾವು ಏನನ್ನ ಕಂಡುಹಿಡಿದಿರೋದು? ಐ ಆಮ್ ರಿಯಲಿ ಸಾರಿ. ಎಕ್ಸ್ ಇಸ್ ಈಕ್ವಲ್ ಟು 8 ಅಂತ ಕಂಡುಹಿಡಿದಿರುವಂಥದ್ದು ನಾವು. ಸೊ ಎಕ್ಸ್ ಇಸ್ ಈಕ್ವಲ್ ಟು 8. ಹಾಗಾದರೆ 5 ರೂಪಾಯಿ ಕಾಯಿನ್ಗಳು ಎಷ್ಟಿದಾವೆ? 5 ರೂಪಾಯಿ ಕಾಯಿನ್ಗಳು 4x ಇದಾವೆ. ಸೊ ಎಕ್ಸ್ 8 ಆದರೆ 4x ಎಷ್ಟು? 4 into 8 ವಿಚ್ ಇಸ್ ನಥಿಂಗ್ ಬಟ್ 32. ಸೊ 32 ಕಾಯಿನ್ಸ್ಗಳು. ಆಪ್ಷನ್ ಎ 32 ಅನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತೆ. ರಿಯಲಿ ಸಾರಿ. ಸೊ ಎಕ್ಸ್ನ ವ್ಯಾಲ್ಯೂ ಗೊತ್ತಾಗುತ್ತೆ. ಎಕ್ಸ್ ಇಸ್ ಈಕ್ವಲ್ ಟು 8 ಅನ್ನುವಂಥದ್ದು 4x is equal to 4 into 8 which is 32 ಕಾಯಿನ್ಸ್ ಆಗುತ್ತೆ. ಅದೇ ರೀತಿ ಈ ಪ್ರಶ್ನೆಯಲ್ಲೂ ಕೂಡ ನಾವು ಎಕ್ಸ್ ಅನ್ನ ಕಂಡುಹಿಡಿದ್ವಿ. ಎಕ್ಸ್ ಎಷ್ಟು? 6. ಎಕ್ಸ್ ಎಷ್ಟು? ಎಕ್ಸ್ ಇಸ್ ಈಕ್ವಲ್ ಟು 6 ಅಂತ. ಹಾಗಾದ್ರೆ 10 ನಾಣ್ಯಗಳ ಸಂಖ್ಯೆ, 10 ರೂಪಾಯಿ ನಾಣ್ಯಗಳ ಸಂಖ್ಯೆ ಏನಂತ ಕೊಟ್ಟಿದ್ದಾರೆ? 3x ಅಂತ ಅನ್ಕೊಂಡಿದೀವಿ. 3x ಎಷ್ಟು? 3 into 6 which is nothing but 18. So 18 is my right answer. ಓಕೆ, ಸೊ ಇಲ್ಲಿಗೆ ರೇಷಿಯೋ ಮತ್ತು ಅನುಪಾತ ಏನು ರೇಷಿಯೋ ಪ್ರಾಬ್ಲಮ್ಸ್ಗಳನ್ನು ನಾವು ರೇಷಿಯೋ ಪ್ರಾಬ್ಲಮ್ಸ್ ಅನ್ನ ಕೂಡ ನಾವು ಸಾಲ್ವ್ ಮಾಡಿದೀವಿ. ಸೊ LCM ಮತ್ತು HCF ಅನ್ನುವಂಥದ್ದು ಉಳ್ಕೊಂತು ಈ ಒಂದು ವಿಡಿಯೋದಲ್ಲಿ. ಸೊ ಡೋಂಟ್ ವರಿ. ಸೊ ಇನ್ನ 2 ದಿನ ಇದೆ. ಐ ವಿಲ್ ಮೇಕ್ ಶೋರ್ ದಟ್ ಐ ವಿಲ್ ಕವರ್ LCM, HCF ಮತ್ತೆ ಇನ್ನೂ ಇಂಪಾರ್ಟೆಂಟ್ ಆಗಿರುವಂತಹ ಕಾನ್ಸೆಪ್ಟ್ಸ್ಗಳನ್ನ ಕವರ್ ಮಾಡೋಣ ಅಂತ ಹೇಳ್ತಾ ನೆಕ್ಸ್ಟ್ ಕ್ಲಾಸಲ್ಲಿ ಸಿಗೋಣ. ಅಲ್ಲಿವರೆಗೂ ಹ್ಯಾವ್ ಅ ನೈಸ್ ಡೇ ಅಂಡ್ ಟೇಕ್ ಕೇರ್. ಹಾಗೆ ಒಂದು ಏನು ಅನೌನ್ಸ್ಮೆಂಟ್ ಅಂತ ಹೇಳೋದಾದ್ರೆ, ಸೊ ಇಲ್ಲಿ ಸ್ಕ್ರಾಲ್ ಆಗ್ತಾ ಇದೆ, ನೀವು ನೋಡ್ಬೋದು. ಇಂಗ್ಲಿಷ್ ಕೋರ್ಸ್. ಸೊ ವಿಲೇಜ್ ಅಕೌಂಟೆಂಟ್ಗೆ ಯಾರೆಲ್ಲ ಪ್ರಿಪೇರ್ ಆಗ್ತಾ ಇದ್ದೀರಾ ಅವರಿಗೆಲ್ಲ ಇಂಗ್ಲಿಷ್ ಕೋರ್ಸ್ ಅನ್ನುವಂಥದ್ದು ಅವೈಲಬಲ್ ಇರುತ್ತೆ. ಇದು ಕೇವಲ 150 ರೂಪೀಸ್ಗೆ ಇರುತ್ತೆ. ಸೊ ಯಾರಿಗೆಲ್ಲ ಈ ಒಂದು ಇಂಗ್ಲಿಷ್ ಕೋರ್ಸ್ ಬೇಕು, ಈ ಒಂದು ಕೆಳಗಡೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಹ್ಯಾವ್ ಅ ನೈಸ್ ಡೇ ಅಂಡ್ ಟೇಕ್ ಕೇರ್.